ಇವನಾರವ 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 ನಂದೆನಿಸದಿರಯ್ಯ ಇವನಾರವ 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 ನಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಎಂಬ ವಿಶ್ವಗುರು ಬಸವಣ್ಣನವರ ಒಂದು ವಚನವನ್ನ ನೆನೆಯುತ್ತಾ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ನವತರುಣ ನಾಟ್ಯ ಸಂಘ ಸಬ್ಬಲವಣಸಿ ಇವರು ಶ್ರೀ ಪ್ರಕಾಶ್ ಕುಮಾರ್ ಪೂಜಾರ್ ಸಾಕಿನ್ ಹರಳಕಟ್ಟಿ ವಿರಚಿತ ಗುಡುಗು ಹೊಡೆದ ಗರುಡ ಎಂಬ ಸುಂದರ ಸಾಮಾಜಿಕ ಕ್ರಾಂತಿಕಾರಕ ನಾಟಕವನ್ನು ಅಭಿನಯಿಸಲಿದ್ದಾರೆ. ಕಲಾ ಪ್ರೇಮಿಗಳು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ದೇವಾನಂದ್ ಬಂಡಿ ಗುರುಗಳು ವಹಿಸ್ಕೋಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಈ ಒಂದು ನಾಟಕದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ರಾಮಣ್ಣ ಹನುಮಪ್ಪ ವಾಲಿಕಾರ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನಾಗರಾಳ್ ಇವರು ವಹಿಸ್ಕೋಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಈ ಒಂದು ನಾಟಕದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ಶ್ರೀ ಆಸಂಗೆಪಣ್ಣ ನೆಕರುಗುಂದಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರು ವಹಿಸ್ಕೋಬೇಕಂತವರಲ್ಲಿ ಕಳಕಳಿಯ ವಿನಂತಿ. ಶ್ರೀ ಜ್ಯೋತಿ ಬೆಳಗಿಸುವ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಎಚ್ ಕೆ ಪತ್ತಾರ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಇವರು ವಹಿಸ್ಕೋಬೇಕಂತ ಕೇಳ್ಕೊತಿದೆ. ಇನ್ನೋರ್ವ ಜ್ಯೋತಿ ಬೆಳಗಿಸುವರಾಗಿ ಶ್ರೀ ಎಂ ಎಚ್ ಪೂಜಾರ್ ಶಿಕ್ಷಕರು ನಿರ್ದೇಶಕರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹುಣಗುಂದಿ ಇವರು ವಹಿಸ್ಕೋಬೇಕಂತ ಕೇಳ್ಕೊತೇನೆ. ಅದೇ ರೀತಿಯಾಗಿ ಉದ್ಘಾಟನೆಯನ್ನ ಶ್ರೀ ಎಚ್ ಬಿ ಮಾವಿನ್ ಮರತ್ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಇವರು ವಹಿಸ್ಕೋಬೇಕಂತ ಕೇಳ್ಕೊತಿದ್ದೇನೆ. ಅದೇ ರೀತಿಯಾಗಿ ಬಲೂನ್ ಉದ್ಘಾಟಕರಾಗಿ ಶ್ರೀ ಆನಂದ್ ಗೌಡ್ರ ಕೃಷಿ ಅಧಿಕಾರಿಗಳು ಹಾಗೂ ಫಕೀರಪ್ಪ ತಳವಾರ್ ತಾಲೂಕಾ ಅಧ್ಯಕ್ಷರು ವಾಲ್ಮೀಕಿ ಸಮಾಜ ಹಾಗೂ ಶ್ರೀ ವೈ ಬಿ ಹಿರೇಗೌಡ್ರು ಇವರು ವಹಿಸ್ಕೋಬೇಕಂತ ಕೇಳ್ಕೊತಿದ್ದೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರು ನಮ್ಮೂರಿನ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಗುರು ಹಿರಿಯರು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸ್ಕೋಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮೊದಲನೇದಾಗಿ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭಿಸಲಾಗುವುದು. ಪ್ರಾರ್ಥನೆ ಗೀತೆಯನ್ನ ಮಹಾಂತೇಶ್ ತಳವಾರ್ ಇವರು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊಳ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀ ದೊಡ್ಡಮನಿ ಸರ್ ಪೊಲೀಸ್ ಇಲಾಖೆಯವರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದೊಡ್ಡಮನಿ ಸರ್ ಪೊಲೀಸ್ ಇಲಾಖೆಯವರು ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ನಾಟಕದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ ಈ ಒಂದು ಪ್ರಾರ್ಥನೆ ಗೀತೆಯೊಂದಿಗೆ ಈ ಒಂದು ನಾಟಕಕ್ಕೆ ಚಾಲನೆ ನೀಡಲಿದೆ. ಗದುಗಿನ ಗಂಧರ್ವ ಅಂದರ ದೈವ ಗುರು ಪುಟ್ಟರಾಜರೇ ನೀನೆ ನನ್ನ ದೇವ ಗುರು ಪುಟ್ಟರಾಜರೇ ನೀನೆ ನನ್ನ ದೇವ. ಗದುಗಿನ ಗಂಧರ್ವ ಅಂದರ ದೈವ ಗದುಗಿನ ಗಂಧರ್ವ ಅಂದರ ದೈವ ಗುರು ಪುಟ್ಟರಾಜರೇ ನೀನೆ ನನ್ನ ದೇವ ಗುರು ಪುಟ್ಟರಾಜರೇ ನೀನೆ ನನ್ನ ದೇವ. ಗದುಗಿನ ಗಂಧರ್ವ ಅಂದರ ದೈವ ಗದುಗಿನ ಗಂಧರ್ವ ಅಂದರ ದೈವ ಗುರು ಪುಟ್ಟರಾಜರೇ ನೀನೆ ನನ್ನ ದೇವ ಗುರು ಪುಟ್ಟರಾಜರೇ ನೀನೆ ನನ್ನ ದೇವ.
ಕಣ್ಣು ಕೈಕಾಲು ಇಲ್ಲ ಬಡತನ ಕಣ್ಣ ಹತ್ತಿತಲ್ಲ ಒಡ ಹುಟ್ಟಿದವರಲ್ಲ ನನ್ನ ನಡುವ ಬಿಟ್ಟರಲ್ಲ ಕಣ್ಣು ಕೈಕಾಲು ಇಲ್ಲ ಬಡತನ ಕಣ್ಣ ಹತ್ತಿತಲ್ಲ ಒಡ ಹುಟ್ಟಿದವರಲ್ಲ ನನ್ನ ನಡುವ ಬಿಟ್ಟರಲ್ಲ ಗದಗಿನ ದೊರೆ ಅಂದರ ಪ್ರಭುವೆ ದಾರಿ ತೋರು ತಂದೆ ಗದಗಿನ ದೊರೆ ಅಂದರ ಪ್ರಭುವೆ ದಾರಿ ತೋರು ತಂದೆ ನನ್ನ ಕಾಯ ತಂದೆ ನೀನೇ ಗದುಗಿನ ಗಂಧರ್ವ ಅಂದರ ದೈವ ಗದುಗಿನ ಗಂಧರ್ವ ಅಂದರ ದೈವ ಗುರು ಪುಟ್ಟರಾಜರೇ ನೀನೆ ನನ್ನ ದೇವ ಗುರು ಪುಟ್ಟರಾಜರೇ ನೀನೆ ನನ್ನ ದೇವ ನಿನ್ನ ಮುಖದ ಅಂಗಡಿ ನನ್ನ ಪಾಪವನ್ನು ಕಳೆದೆ ಕಣ್ಣನಾಗುತ್ತಲೇ ತಂದೆ ನಿನ್ನ ದರ್ಶನ ನಾ ಪಡೆದೆ ನಿನ್ನ ಮಠದ ಅಂಗಡಿ ನನ್ನ ಪಾಪವನ್ನು ಕಳೆದೆ ಕಣ್ಣನಾಗುತ್ತಲೇ ತಂದೆ ನಿನ್ನ ದರ್ಶನ ನಾ ಪಡೆದೆ ಏಳೇಳು ಜನ್ಮದ ಅಂದನಾಗಿ ಹುಟ್ಟಿ ನಾ ಬರುವೆ ಏಳೇಳು ಜನ್ಮದ ಅಂದನಾಗಿ ಹುಟ್ಟಿ ನಾ ಬರುವೆ ನನ್ನ ಕಾಯ ತಂದೆ ನೀವೇ ಗದುಗಿನ ಗಂಧರ್ವ ಅಂತರ ದೈವ ಗದುಗಿನ ಗಂಧರ್ವ ಅಂತರ ದೈವ ಗುರು ಪುಟ್ಟರಾಜರೇ ನೀನೆ ನನ್ನ ದೇವ ಗುರು ಪುಟ್ಟರಾಜರೇ ನೀನೆ ನನ್ನ ದೇವ ಗದುಗಿನ ಗಂಧರ್ವ ಅಂತರ ದೈವ ಗದುಗಿನ ಗಂಧರ್ವ ಅಂತರ ದೈವ ಗುರು ಪುಟ್ಟರಾಜರೇ ನೀನೆ ನನ್ನ ದೇವ ಗುರು ಪುಟ್ಟರಾಜರೇ ನೀನೆ ನನ್ನ ದೇವ ಗುರು ಪುಟ್ಟರಾಜರೇ ನೀನೆ ನನ್ನ ದೇವ ಅತ್ಯಂತ ಶ್ರಾವ್ಯವಾಗಿ ಪ್ರಾರ್ಥನೆ ಗೀತೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀ ಮಾಂತೇಶ್ ತಳವಾರ್ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು. ನೀರಿಗೆ ನೈದಿಲೆ ಶೃಂಗಾರ ನೀರಿಗೆ ನೈದಿಲೆ ಶೃಂಗಾರ ಗಗನಕ್ಕೆ ಚಂದ್ರಮಣೆ ಶೃಂಗಾರ ಗಗನಕ್ಕೆ ಚಂದ್ರಮಣೆ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ನಮ್ಮ ಕೂಡಲ ಸಂಗಣ ಶರಣರಿಗೆ ನೊಸಲಿನ ವಿಭೂತಿಯೇ ಶೃಂಗಾರ ಎಂಬಂತೆ ಇವತ್ತಿನ ಈ ಒಂದು ಗುಡುಗು ಹೊಡೆದ ಗರುಡೆ ಎಂಬ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರೇ ಶೋಭೆ ಎಂಬಂತೆ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತ ಹಾಗೂ ಮಾಲಾರ್ಪಣೆಯ ಮೂಲಕ ಸ್ವಾಗತಿಸಿಕೊಳ್ಳಲು ಶ್ರೀ ಸತೀಶ್ ನಡಶೇಷಿ ಶಿಕ್ಷಕರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತಿದ್ದೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರನ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಮಾರುತೇಶ್ವರ ನವತರುಣ ನಾಟ್ಯ ಸಂಘ ಸಬ್ಬಲವಣಿಸಿ ಈ ಕಲಾವಿದರು ಗುಡುಗು ಹೊಡೆದ ಗರುಡ ಅರ್ಥಾತ್ ಮರಣ ಮೃದಂಗ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಅಭಿನಯಿಸಲಿದ್ದಾರೆ. ಕಲಾಭಿಮಾನಿಗಳು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಈ ನಾಟಕದ ಉದ್ಘಾಟಕರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂತಹ ಶ್ರೀ ದೇವಾನಂದ ಬನ್ನಿ ಶಾಸ್ತ್ರಿಗಳು ಇವರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ನಾಟ್ಯ ಸಂಘದ ಪರವಾಗಿ ಎಲ್ಲ ಊರಿನ ಗುರು ಹಿರಿಯರ ಪರವಾಗಿ ತುಂಬು ಹೃದಯದ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತಾ ಇವರಿಗೆ ಗೌರವಪೂರ್ವಕ ಮಾಲಾರ್ಪಣೆ ಸುರೇಶ್ ಗಂಟಿ ಇವರಿಂದ. ಇದ್ರೆ ಇರಬೇಕು ನಿಮ್ಮಂತವರು ಮಾವಿನ ಮರದ ಮನೆತನದವರು ಹಗಲಿರಲು ಜನರಿಗಾಗಿ ದುಡಿತಾರೋ
ದಾನ ಧರ್ಮ ನೀತಿಯ ಮನೆತನದವರು ಹನುಮಂತ ಮರಮರದಮ್ಮನವರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂತಹ ಶ್ರೀ ರಾಮಪ್ಪ ವಾಲಿಕಾರ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನಾಗರಾಳ್ SP ಇವರಿಗೆ ನಮ್ಮ ಗ್ರಾಮದ ಪರವಾಗಿ ತುಂಬು ಹೃದಯದ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತಾ ಇವರಿಗೆ ಶಿವು ನಡಿಶೇಶಿ ಅವರಿಂದ ಹೂಮಾಲಾರ್ಪಣೆ. ಬಾಗಲಕೋಟೆ ಜಿಲ್ಲೆಯೊಳಗ ಬೆಳಗುಂದ ತಾಲೂಕಿನ್ಯಾಗ 1980 ಒಟಕಲ್ಲ ಹುಟ್ಟಿರಿನೊಳಗ ನಂದೇದ ಸಪ್ಪನವರು ಗಂಗವ್ವ ಮಡಿಲಿನೊಳಗ ಹುಟ್ಟಿ ಬಂದಾನೋ ಚಂದಿರನ. ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿಸುವರಾಗಿ ಈ ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರುವಂತಹ ಶ್ರೀ ಆಸಂಗಪ್ಪಣ್ಣ ನೆಕ್ಕರುಗುಂದಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಯಲಗುರ್ಗೌಡ ಗೌಡರ್ ಇವರು ಮಾಲಾರ್ಪಣೆ ನೆರವೇರಿಸಬೇಕೆಂದು ವಿನಂತಿ. ಬಾದಾಮಿ ಕ್ಷೇತ್ರದೊಳಗ ಸೇವೆ ಮಾಡುತ್ತಾ ಬಂದಾರನ್ನ ಜನಪದವ ಜಿಲ್ಲಾಧ್ಯಕ್ಷರಾಗಿ ನೇಮಕಾತಿ ಪಡೆದಾರನ್ನ ನೊಂದು ಬಂದು ರೈತರಿಗೆಲ್ಲ ಬಂಧುವಾಗಿ ನಿಂತಾರನ್ನ ಪಕ್ಷ ಭೇದ ಮಾಡದೆ ದುಡಿದಾರನ್ನ. ಅದೇ ರೀತಿಯಾಗಿ ಇನ್ನೋರ್ವ ಜ್ಯೋತಿ ಬೆಳಗಿಸುವವರು ಶ್ರೀ HK ಪತ್ತಾರ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಯಲೂರುಗೌಡ ದ್ಯಾವಣಗೌಡ ಗೌಡ್ರ ಅವರು ಮಾಲಾರ್ಪಣೆಯನ್ನು ಮಾಡಬೇಕೆಂದು ಅವರಲ್ಲಿ ವಿನಂತಿ. ರಾಜಕುಮಾರನ ಗುಮ್ಮುಖ ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಜ್ಯೋತಿ ಬೆಳಗಿಸುವವರು ಶ್ರೀ MH ಪೂಜಾರ್ ಶಿಕ್ಷಕರು ಮತ್ತು ನಿರ್ದೇಶಕರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೊಣಗುಂದು ಇವರಿಗೂ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ದೇವಪ್ಪ ನಡಿಶೇಶಿ ಅವರಿಂದ ಹೂಮಾಲಾರ್ಪಣೆ. ದೀನದಲಿತ ಬಡವರಿಗೆಲ್ಲ ಕಷ್ಟ ಕೇಳಲು ಮುಂದಾದರನ್ನ ಶಿಳಿದೋದ ಜನರಿಗೆ ಇವರು ಮುಡಿಪಾಗಿ ನಿಂತಾರನ್ನ ಸರ್ವಧರ್ಮ ಜನರನ್ನು ಅಪ್ಪಿಕೊಂಡು ನಡೆದಾರನ್ನ ದಾನ ಧರ್ಮದಲ್ಲಿ ಕರುಣ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನ ಶ್ರೀ HB ಮಾವಿನಮರ ಸರ್ JDS ಜಿಲ್ಲಾಧ್ಯಕ್ಷರು ಇವರಿಗೆ ನಮ್ಮ ಗ್ರಾಮದ ವತಿಯಿಂದ ಯುವಕರ ವತಿಯಿಂದ ನಾಟ್ಯ ಸಂಘದ ವತಿಯಿಂದ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತಾ ಇವರಿಗೆ ಶಿವಾನಂದ ಬಸನಗೌಡ ಗೌಡ್ರು ಮಾಲಾರ್ಪಣೆ ನೆರವೇರಿಸಬೇಕಂತ ಅವರಲ್ಲಿ ವಿನಂತಿ. ಇದ್ರೆ ಇರಬೇಕು ನಿಮ್ಮಂತವರು ಮಾವಿನ ಮರದ ಮನೆತನದವರು ಇದ್ರೆ ಇರಬೇಕು ನಿಮ್ಮಂತವರು ಮಾವಿನ ಮರದ ಮನೆತನದವರು ಹಗಲೆಲ್ಲ ಜನರಿಗಾಗಿ ದುಡಿತಾರೋ ಹನುಮಂತ ಮಾವಿನ ಮರದ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಬಲೂನ್ ಉದ್ಘಾಟಕರಾಗಿ ಶ್ರೀ ಆನಂದ್ ಗೌಡರ ಕೃಷಿ ಅಧಿಕಾರಿಗಳು ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ BN ಗೌಡರ್ ಇವರಿಂದ ಹೂಮಾಲಾರ್ಪಣೆ. ಜನರಿಂದ ನಾ ಮೇಲೆ ಬಂದೆ ಜನರನ್ನೇ ನಾ ದೇವರಂತೆ ಜನರಿದ್ದರು ನನ್ನ ಬೆನ್ನ ಹಿಂದೆ ಹೋರಾಡಲು ನಾಡುಸುತ್ತೆ ಆ ದೇವರು ಮಾಡಿದ ಆಸೆ ನಾನೆಂದೂ ಮೀರಲ್ಲ. ಅದೇ ರೀತಿಯಾಗಿ ಇನ್ನೋರವರು ಬಲೂನ್ ಉದ್ಘಾಟಕರು ಶ್ರೀ ಫಕೀರಪ್ಪ ತಳವಾರ ತಾಲೂಕಾ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಗುಳೇದಗುಡ್ಡ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತಾ ಇವರಿಗೆ ರಮೇಶ್ ನಡಿಶೇಶಿ ಅವರಿಂದ ಹೂಮಾಲಾರ್ಪಣೆ. ರಮೇಶ್ ಮಾಲಪ್ಪ ನಡಿಶೇಶಿ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬರಲಿ ಯಾರಿಗೆ ಸೋತು ಕಲಿಯಬಾರದು ಎಂದಿಗೂ ನಾನು ಹೀಗೆ ಇರುವೆ ನಗುತ್ತಲಿರುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು. ಅದೇ ರೀತಿಯಾಗಿ ಇನ್ನೋರ್ವ ಬಲೂನ್ ಉದ್ಘಾಟಕರು ಶ್ರೀ YB ಹಿರೇಗೌಡ್ರ ಬಿಜೆಪಿ ಮುಖಂಡರು ಹಣಾಪುರ SP ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಬಸವರಾಜ್ D ವೈದ್ಯ ಅವರು ಹೂಮಾಲಾರ್ಪಣೆ ನೆರವೇರಿಸಬೇಕೆಂದು ಅವರಲ್ಲಿ ವಿನಂತಿ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು ಹಿರಿಯರ ಇರಲಿ ಕಿರಿಯರ ಇರಲಿ ಬೇಗ ತೋರದು ಎಂದಿಗೂ ನಾನು ಹೀಗೆ ಇರುವೆ ಇನ್ನು ನಗುವುದು ಹೀಗೆ ನಗುತ್ತಲಿರುವುದು.
ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಪೊಲೀಸ್ ಇಲಾಖೆಯಾದ ಶ್ರೀ ದೊಡ್ಡಮನಿ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೊಡುತ್ತಾ ಇವರಿಗೆ ಶೇಖರ್ ವಾಲಿಕಾರ್ ಇವರಿಂದ ಹೂಮಾಲಾರ್ಪಣೆ. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ನನ್ನ ಮಮಕಾರ. ಅದೇ ರೀತಿಯಾಗಿ ನಮ್ಮೂರಿನ ಹಿರಿಯರು ಶ್ರೀ ಯಮನಪ್ಪ ದ್ಯಾವಪ್ಪ ನಡಿಶೇಶಿ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಬಸಪ್ಪ ಹುನ್ನಳ್ಳಿ ಅವರು ಮಾಲಾರ್ಪಣೆ ನೆರವೇರಿಸಬೇಕೆಂದು ಅವರಲ್ಲಿ ವಿನಂತಿ. ಹಸುರಿನ ಬನಸಿರಿಗೆ ಬೆಳೆದು ಸೌಂದರ್ಯ ಸರಸ್ವತಿ ಜರೆಗೆಳೆದು ಅದೇ ರೀತಿಯಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಶ್ರೀ ಈರನಗೌಡ ಪಾಟೀಲ್ PKPS ಸದಸ್ಯರು ಹಳದೂರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬುರದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಬಸವರಾಜ್ ಗೌಡ ಇವರಿಂದ ಹೂ ಮಾಲಾರ್ಪಣೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಮುಕಪ್ಪ ಬೋವಿ JDS ಮುಖಂಡರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬುವ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಮಂಜುನಾಥ್ ಕುರಿ ಇವರಿಂದ ಹೂ ಮಾಲಾರ್ಪಣೆ. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ, ಕಣ್ಣೀರಿದೆ ಬಿಸಿ ಬಿಸಿ ಬೀಜ, ಕಣ್ಣೀರಿದೆ ಬಾಳು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ನಿಂಗಪ್ಪ ವಾಲಿಕಾರ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಮುತ್ತಪ್ಪ ಬನ್ನಿ ಅವರಿಂದ ಹೂ ಮಾಲಾರ್ಪಣೆ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ದೇವಾಲಯ ಈ ಪ್ರೇಮಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ. ನಮ್ಮ ನೆರೆಯ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀ ಗೋಪಾಲಣ್ಣ ಚಕ್ಕಪ್ಪನವರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬುರದ ಸ್ವಾಗತ ಸುಸ್ವಾಗತ ಕೋರುತ್ತಾ ಇವರಿಗೆ ಹನುಮಂತ ಗೋಸಾವಿ ಅವರಿಂದ ಹೂ ಮಾಲಾರ್ಪಣೆ. ವೀರ ಧೀರರಾಳಿನ ನಾಡು ನಮ್ಮದು, ಶಾಂತಿ ಮಂತ್ರ ತುಂಬಿದ ವೀರು ನಮ್ಮದು. ಅದೇ ರೀತಿಯಾಗಿ ಅವರಿಗೆ ಮಲ್ಲಿಕಾರ್ಜುನ ಗೌಡರಿಂದ ಹೂ ಮಾಲಾರ್ಪಣೆ. ಸ್ವರ್ಗ ನರ್ಕ ಎಲ್ಲ ಮೇಲಿಲ್ಲ ಕೇಳು ಜನಕ, ಇಲ್ಲ ಜ್ಞಾನ ಬೇಕು ಉಸಿರಿರೋ ಕೊನೆಯ ತನಕ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ನೆರೆಯ ಗ್ರಾಮದ KMF ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಪ್ಪ ಹಿರೇದೇವಪ್ಪನವರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಮಾತೇಶ್ ಕುರಿ ಅವರಿಂದ ಹೂ ಮಾಲಾರ್ಪಣೆ. ಒಳಿತು ಮಾಡು ಮನುಸ ನೀನಿರುವುದು 3 ದಿವಸ, ಒಳಿತು ಮಾಡು ಮನುಸ ನೀನಿರುವುದು 3 ದಿವಸ, ಉಸಿರು ನಿನ್ನ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿನ್ನ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳು ಶ್ರೀ ಮಾದೇವಪ್ಪ ಕುರಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಹನುಮಗೌಡ ಭೀಮನಗೌಡ ಗೌಡರು ಟಮ್ ಮಾಲಕರು ಮಾಲಾರ್ಪಣೆ ನೆರವೇರಿಸಬೇಕಂತ ಅವರನ್ನು ವಿನಂತಿ. ಮುಂದೆ ನಿನಗ ತಿಳಿದಿಲ್ಲ ಪರಚಿಂತಿ ಮಾಡತೀರಲ್ಲ, ಮುಂದೆ ನಿನಗ ತಿಳಿದಿಲ್ಲ ಪರಚಿಂತಿ ಮಾಡತೀರಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಗುರು ಸೇವೆ ನೀ ಮಾಡಲಿಲ್ಲ, ಬರಿ ಗರ್ವದಿಂದ ಬೆಳೆದಲ್ಲ. ಅದೇ ರೀತಿಯಾಗಿ ಶ್ರೀ ಮಲ್ಲೇಶ್ ಹಿರೇದೇವಪ್ಪನವರ PKPS ಅಧ್ಯಕ್ಷರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಹನುಮಂತ ಗೋಸಾವಿ ಇವರಿಂದ ಹೂ ಮಾಲಾರ್ಪಣೆ. ಹೆಂಡರು ಮಕ್ಕಳಿಗಿರುವರು ತಮ್ಮ ಬರಿಸೋ ಸಾಧಕ, ಈಗರು ಬಿದ್ದರು ಬರುವರು ತಮ್ಮ ಆಸ್ತಿ ಇರುವ ತನಕ, ನಿನ್ನಲ್ಲಿ ಆಸ್ತಿ ಇರುವ ತನಕ. ಅದೇ ರೀತಿ ನಮ್ಮ ನೆರೆಯ ಗ್ರಾಮದ ಗ್ರಾಮ ಪಂಚಾಯಿತಿಯ
ಸದಸ್ಯನಿಯ ಪತಿಯವರಾದ ಶ್ರೀ ಸತ್ಯಪ್ಪ ತಳವಾರ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಪರಸಪ್ಪ ನಡಶೇಶಿ ಅವರು ಹೂ ಮಾಲಾರ್ಪಣೆ ಮಾಡಬೇಕೆಂದು ಅವರ ವಿನಂತಿ. ಎಷ್ಟೋ ಜನ್ಮವ ತಿರುಗಿ ಬಂದಿದೆ ಮಾನವ ಜನ್ಮಕ ಬಂದಿದ ಮ್ಯಾಲ ಮಾನ ಗಳಿಸಬೇಕ ಮೊದಲು ಮಾನ ಗಳಿಸಬೇಕು. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಹಾಗೂ PKPS ನ ಸದಸ್ಯರು ಆಗಿರ್ತಕ್ಕಂಥ ಶ್ರೀ ಕಲ್ಲನಗೌಡ ಗೌಡರ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಭೀಮನಗೌಡ ರಾಮನಗೌಡ ಗೌಡರಿಂದ ಹೂ ಮಾಲಾರ್ಪಣೆ. ಎಲ್ಲಿ ಹುಡ್ಕಲಿ ಅಪ್ಪುವನ್ನ ನಿನ್ನ ಅಗಲ್ಯವಾದ ನೀ ನಮ್ಮನ್ನ, ಎಲ್ಲಿ ಹುಡ್ಕಲಿ ಪುನಿತನ್ನ ನಿನ್ನ ಅಗಲ್ಯವಾದ ನೀ ನಮ್ಮನ್ನ, ತಾಯಿ ಇಲ್ಲದ ತಬ್ಬಲಿ ಆಯಿತು ಕರುಣಾ. ಅದೇ ರೀತಿಯಾಗಿ ಇನ್ನೋರ್ವ ಮಹನೀಯರು JDS ಮುಖಂಡರು ಆಗಿರ್ತಕ್ಕಂಥ ಶ್ರೀ ಶ್ರೀಕಾಂತನ್ನ ಹುಣಗುಂದ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಮಹಾಂತೇಶ್ ಅಂಗಡಿ ಅವರು ಮಾಲಾರ್ಪಣೆಯನ್ನು ನೆರವೇರಿಸಬೇಕೆಂದು ಅವರಲ್ಲಿ ವಿನಂತಿ. ಬಾಡಿ ಹೋಯ್ತು ಬೆಟ್ಟದ ನೋವು ಮನಸ್ಸಿಗಾಯ್ತು ದೊಡ್ಡ ನೋವು, ಬಾಡಿ ಹೋಯ್ತು ಬೆಟ್ಟದ ನೋವು ಮನಸ್ಸಿಗಾಯ್ತು ದೊಡ್ಡ ನೋವು, ಮತ್ತೊಮ್ಮೆ ಹುಟ್ಟಿ ಬಾರ ಕರುಣಾ. ಅದೇ ರೀತಿಯಾಗಿ ದ್ಯಾಮಣ್ಣ ಗೌಡರು ಸಾಕಿನ ಖಾನಾಪುರ ಕಾಂಗ್ರೆಸ್ ಪ್ರಚಾರ ಸಮಿತಿ ಸದಸ್ಯರು ಗುಳೇದಗುಡ್ಡ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಬಸವರಾಜ್ ನರಟ್ಟಿ ಅವರಿಂದ ಹೂ ಮಾಲಾರ್ಪಣೆ. ಗಾಜನೂರು ಹುಟ್ಟಿದ ಸ್ಥಾನ ತಾಯಿ ಪಾರ್ವತಿ ತಂದೆ ರಾಜನ, ಇವರ ಮೂರನೇ ಮುತ್ತಿನ ಕುವರ ಹುಟ್ಟಿ ಬಂದರಿ. ಅದೇ ರೀತಿಯಾಗಿ ನೆರೆಯ ಗ್ರಾಮದ ಮಾವಣ್ಣವರು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ LB ಹಿರೇಕುರುಬರ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಮಾರುತಿ ಹರದೊಳ್ಳಿ ಅವರಿಂದ ಹೂ ಮಾಲಾರ್ಪಣೆ. ಜಾತಿ ಭೇದ ಮಾಡಲಿಲ್ಲ ನೀನ ಎಲ್ಲರಿಗಂದಿಯನ್ನ ತಮರನ್ನ, ಮತ್ತೊಮ್ಮೆ ಹುಟ್ಟಿ ಬಾರ ಕರುಣಾಡಿನ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀ ಕರಿಯಪ್ಪ ಸಂಜೀವಪ್ಪ ನರಟ್ಟಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಹನುಮಂತ ಯಲಗುರ್ದಪ್ಪ ನಡಶೇಶಿ ಇವರಿಂದ ಹೂ ಮಾಲಾರ್ಪಣೆ. ಆರತಿಯೇ ದರಿಗಿಳಿದಂತೆ ಆ ಮಗನ ನಗುತ್ತಿರುವಂತೆ, ಕಲ್ಲು ಮುಳ್ಳಲ ಬಳ್ಳಿ ಮೊಗಲ ಭುವನವಾಯಿತು ಅದೇ ರೀತಿಯಾಗಿ ಶ್ರೀ ಭೀಮನಗೌಡ ಪವಾಡಗೌಡ ಗೌಡರ ಮಾಜಿ SDMC ಅಧ್ಯಕ್ಷರು ಹಾಗೂ ಊರಿನ ದಳಪತಿಗಳು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಯಮನಪ್ಪ ಯಲ್ಲಪ್ಪ ನಡಶೇಶಿ ಅವರಿಂದ ಹೂ ಮಾಲಾರ್ಪಣೆ. ಮಾಮರ ತೂಗುತ್ತ ಚಾಮರ ಹಾಸುತ್ತ ಪರಿಮಳ ಎಲ್ಲೆಡೆ ಚೆಲ್ಲುತ್ತಿದೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಭೀಮಪ್ಪ ದೇವಪ್ಪ ನಡಶೇಶಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸ್ವಾಗತವನ್ನು ಕೋರುತ್ತಾ ಇವರಿಗೆ ದ್ಯಾವಪ್ಪ ಯಮನಪ್ಪ ನಡಶೇಶಿ ಅವರಿಂದ ಹೂ ಮಾಲಾರ್ಪಣೆ. ಗಗನದ ಅಂಚೆಲಿ ಹೂವನದ ಸಾರುತಿ ನಾಟ್ಯದ ಮಯೂರಿ ಕುಡಿಯುತ್ತೀರೆ, ಪ್ರಣಯದ ಕಾಲ ಬಂತು ನೋಡು ಎಂದು ಹೀಗೆ. ಅದೇ ರೀತಿ ನಮ್ಮ ನೆರೆಯ ಗ್ರಾಮದ ಸಹೋದರರು ಆಗಿರ್ತಕ್ಕಂಥ ಶ್ರೀ ಮಾರುತಿ ಜಡಿ PKPS ಸದಸ್ಯರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತನ ಕೋರುತ್ತಾ ಇವರಿಗೆ ಅಶೋಕ್ ವಾಲಿಕಾರ್ ಇವರಿಂದ ಹೂ ಮಾಲಾರ್ಪಣೆ. ಓ ಮಲೆನಾಡಿನ ಮೈಸಿರಿ ಆರದಿ ಜಾರಿಸುವುದರಲ್ಲಿ ನನ್ನಯ ಅರಳಿ. ಅದೇ ರೀತಿಯಾಗಿ ನಮ್ಮ ನೆರೆ ಗ್ರಾಮದ ಶ್ರೀ ಮಂಜುನಾಥ್ ವಾಲಿಕಾರ್ AJ 24x7 ನ್ಯೂಸ್ ವರದಿಗಾರರು ಬಾಗಲಕೋಟೆ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಮಾರುತಿ ನಡಶೇಶಿ ಅವರಿಂದ ಹೂ ಮಾಲಾರ್ಪಣೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ
ನಮ್ಮ ನೆರೆಯ ಗ್ರಾಮದ ಶ್ರೀ ಆಸಂಗೆಪಣ್ಣ ಬಂಡಿವಡ್ರ ಗುತ್ತಿಗೆದಾರರು ಲಾಯದಗೊಂದಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಮಂಜುನಾಥ ಗೌಡರ್ ಇವರಿಂದ ಹೂ ಮಾಲಾರ್ಪಣೆ. ಕಾವೇರಮ್ಮ ಕಾಪಾಡಮ್ಮ ಈ ಭೂಮಿಯಾಲಿಸು, ಓ ಈ ಭೂಮಿಯ ತಾಲಿಸು, ತಾಯಿಯೊಡನೆ ನಿನಗೆ ಶರಣೋ ಕಾವೇರಮ್ಮ ಕಾಪಾಡಮ್ಮ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಮುದಿಯಪ್ಪ ಹಡಗಲಿ ಟ್ರ್ಯಾಕ್ಟರ್ ಮಾಲಕರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ ಕೋರುತ್ತಾ ಇವರಿಗೆ ಬಸವರಾಜ ರಾಮನಗೌಡ ಗೌಡರಿಂದ ಹೂ ಮಾಲಾರ್ಪಣೆ. ಪರಮೇಶ್ವರ ಜಗದೀಶ್ವರ, ಪರಮೇಶ್ವರ ಜಗದೀಶ್ವರ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಶ್ರೀ ಬಾಲಪ್ಪ ಜಕ್ಕಪ್ಪನವರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಕೃಷ್ಣ ನಡಶೇಶಿ ಅವರಿಂದ ಹೂ ಮಾಲಾರ್ಪಣೆ. ಪರಮೇಶ್ವರ ಜಗದೀಶ್ವರ, ಕಲಬುರಗಿ ಶರಣ ಬಸವೇಶ್ವರ, ಕಲಬುರಗಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಊರಿನ ಹಿರಿಯರಾಗಿರ್ತಕ್ಕಂಥ ಶ್ರೀ ಸಂಗಪ್ಪ ಯಮನಪ್ಪ ನರಟ್ಟಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಹನುಮಂತ ಯಮನಪ್ಪ ಕುರಿ ಅವರಿಂದ ಹೂ ಮಾಲಾರ್ಪಣೆ. ಸಿರಿವಂದನಾದರೂ ಕನ್ನಡ ನಾಡಿರುವೆ, ಭಿಕ್ಷುಕನಾದರೂ ಕನ್ನಡ ಬಂದಿರುವೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಹನುಮಪ್ಪ ಸತ್ಯಪ್ಪ ನರಶೇಶಿ ಮಾಜಿ SDMC ಅಧ್ಯಕ್ಷರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಪ್ರಕಾಶ್ ನರಶೇಶಿ ಅವರಿಂದ ಹೂ ಮಾಲಾರ್ಪಣೆ. ಯಾಕೆ ಮರ್ದಾಡ್ತಿ ತಮ್ಮ ಮಾಯ ನೆಚ್ಚಿ ಸಂಸಾರ ಮೆಚ್ಚಿ ಹೋಗುವ ತಮ್ಮ ಸಣ್ಣ ಮುಂಚಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರ್ತಕ್ಕಂಥ ದೇವಪ್ಪ ಯಮನಪ್ಪ ನರಟ್ಟಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಸತ್ಯಪ್ಪ ಗಂಟೆ ಅವರಿಂದ ಹೂ ಮಾಲಾರ್ಪಣೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀ ಪಾಪಣ್ಣ ಶಿವಪುತ್ರಪ್ಪ ಅಂಗಡಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಆಕಾಶ್ ನಡಶೇಶಿ ಅವರಿಂದ ಹೂ ಮಾಲಾರ್ಪಣೆ. ಗಾನವೀಗ ಬಡಿಲಿ ಕಡಿಲು, ಗಾನವೀಗ ಬಡಿ ಕಡಿಲು. ಅದೇ ರೀತಿಯಾಗಿ ನಮ್ಮೂರಿನ ರೈತ ಮುಖಂಡರು ಹಾಗೂ ಗುಳೇಗೂಡು ತಾಲೂಕಾ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹುಲ್ಲಪ್ಪ ನಡಶೇಶಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ನೀಲಪ್ಪ ಕುರಿತಲಿ ಅವರಿಂದ ಹೂ ಮಾಲಾರ್ಪಣೆ. ಗುರು ಚರಣ ಶ್ರೀಶದರ, ಗುರು ಚರಣ ಶ್ರೀಶದರ, ಈ ಒಂದು ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀ ಮಂಜುನಾಥ್ ಅಂಗಡಿ ಶಿಕ್ಷಕರು ಇವರಿಗೆ MS ತಳವಾರ್ ಅವರಿಂದ ಹೂ ಮಾಲಾರ್ಪಣೆ. ಅದೇ ರೀತಿಯಾಗಿ ರೈತ ಸಂಘದ ರಾಜ್ಯ ಸಂಚಾಲಕರು ಬಿಜೆಪಿ ಯುವ ಮುಖಂಡರು ಆಗಿರ್ತಕ್ಕಂಥ ಶ್ರೀ BN ಗೌಡರ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬರದ ಧನ್ಯವಾದ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಸುರೇಶ್ ಗಂಟೆ ಅವರಿಂದ ಮಾಲಾರ್ಪಣೆ. ನಾನ ಎಂಬುದು ನಾನಲ್ಲ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸುರೇಶ್ ಗಂಟಿ ಇವರಿಗೂ ಕೂಡ ಸತೀಶ್ ನಡಶೇಶಿ ಅವರಿಂದ ಹೂ ಮಾಲಾರ್ಪಣೆ. ನಾರಾಯಣ ಪರಬ್ರಹ್ಮ ಸದಾಶಿವ, ನಾರಾಯಣ ಪರಬ್ರಹ್ಮ ಸದಾಶಿವ. ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಯುವಕರು ಹಾಗೂ
ಬಿಜೆಪಿ ಮುಖಂಡರು ಆಗಿರ್ತಕ್ಕಂಥ ಶ್ರೀ ಬಸವರಾಜ್ ಡಿ ವೈದ್ಯ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಪ್ರಭುಲಿಂಗ್ ಗೌಡ್ರವರು ಹೂ ಮಾಲಾರ್ಪಣೆ ಮಾಡಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಯುವಕರು ಆಗಿರ್ತಕ್ಕಂಥ ಶ್ರೀ ರಮೇಶ್ ಬಾಲಪ್ಪ ನಡಿಶೇಶಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಾ ಇವರಿಗೆ ಮಾಂತೇಶ್ ತಳವಾರ್ ಅವರು ಮಾಲಾರ್ಪಣೆ ಮಾಡಬೇಕಂತ ವಿನಂತಿ. ಅದೇ ರೀತಿಯಾಗಿ ನಮ್ಮ KSRTCಯ ಬಳ್ಳಾರಿ ಜಿಲ್ಲೆಯ ಕಂದಾಯ ನಿರೀಕ್ಷಕರು ಕಂಟ್ರೋಲರ್ ಆಗಿ ಕಾರ್ಯನಿರ್ವಹಿಸತಕ್ಕಂಥ ಶ್ರೀ ಶ್ರೀಕಾಂತ್ ನಡಿಶೇಶಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ಇವರಿಗೆ ಸಂಜೀವ ನರಟ್ಟಿ ಅವರಿಂದ ಹೂ ಮಾಲಾರ್ಪಣೆ. ಅದೇ ರೀತಿಯಾಗಿ ಮಾರುತಿ ಹರದೋಳಿ ಶಿಕ್ಷಕರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ರಮೇಶ್ ನಡಿಶೇಶಿ ಅವರಿಂದ ಹೂ ಮಾಲಾರ್ಪಣೆ. ಅದೇ ರೀತಿ ಸಂಘದ ಒಡೆಯರು ಆಗಿರ್ತಕ್ಕಂಥ ಶ್ರೀ ಯಲಗುರಗೌಡ ದ್ಯಾವಣಗೌಡ ಗೌಡ್ರ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇವರಿಗೆ ಪರಸಪ್ಪ ನಡಿಶೇಶಿ ಅವರಿಂದ ಹೂ ಮಾಲಾರ್ಪಣೆ. ಅದೇ ರೀತಿ ಸಂಘದ ಒಡೆಯರು ಶ್ರೀ ಹನುಮಂತ ಗೋಸಾವಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಲಾರ್ಪಣೆ. ಹನುಮಂತ ಗೋಸಾವಿ ಇವರಿಗೆ ಮಾರುತಿ ಗೌಡ್ರವರಿಂದ ಹೂ ಮಾಲಾರ್ಪಣೆ. ಮಾರುತಿ ಗೌಡ್ರ ಅದೇ ರೀತಿ ಶಿವಾನಂದ ಬಸನಗೌಡ ಗೌಡ್ರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಹೂ ಮಾಲಾರ್ಪಣೆ. ಪ್ರವೀಣ್ ಕುರಿ ಇವರಿಂದ ಹೂ ಮಾಲಾರ್ಪಣೆ. ಶಿವಾನಂದ ಗೌಡ್ರು ಅದೇ ರೀತಿ ಶ್ರೀ ಶಿವಾನಂದ ವಾಯ್ ನಡಿಶೇಶಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಮಾಲಾರ್ಪಣೆ ಬಸವ ನರಟ್ಟಿ ಅವರಿಂದ. ಅದೇ ರೀತಿ ಪರಸಪ್ಪ ನಡಿಶೇಶಿ ಸಂಘದ ಒಡೆಯರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಅಶೋಕ್ ಪಾಲಿಕರ್ ಅವರಿಂದ ಮಾಲಾರ್ಪಣೆ. ರಾಮನಗೌಡ ಗೌಡ್ರು ಗ್ರಾಮ ಪಂಚಾಯತಿ ಕ್ಲರ್ಕ್ ಅವರು ವೇದಿಕೆ ಮೇಲೆ ಬರ್ಬೇಕಂತ ಅವ್ರಿಗೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ರಾಮನಗೌಡ ಗೌಡ್ರವರು ಈ ಒಂದು ಕಾರ್ಯಕ್ರಮದಲ್ಲಿ
ಕಾರ್ಯಕ್ರಮದಲ್ಲಿ ಸಂಘದ ಹಿತೈಷಿಗಳಾಗಿರ್ತಕ್ಕಂಥ ಹನುಮಂತ ವಾಯುಕುರಿ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತಾ ಇವರಿಗೆ ಕಿರಣ್ ನಡಶೇಶಿ ಅವರಿಂದ ಹೂ ಮಾಲಾರ್ಪಣೆ. ಹನುಮಂತ ಕುರಿ ಅವರಿಗೆ. ಅದೇ ರೀತಿ ಮಾಜಿ PKPS ಸದಸ್ಯರು ಶ್ರೀ ಪ್ರಭುಲಿಂಗ ಗೌಡ್ರು ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಹನುಮಂತ ನಡಶೇಶಿ ಅವರು ಮಾಲಾರ್ಪಣೆ ಮಾಡಬೇಕಂತ ಅವರಲ್ಲಿ ವಿನಂತಿ. ಅದೇ ರೀತಿ ಇನ್ನೋರ್ವ ಸಂಘದ ಹಿತೈಷಿಗಳಾಗಿರ್ತಕ್ಕಂಥ ಮುತ್ತಪ್ಪ ಬನ್ನಿ ಅವರಿಗೆ ಯಲಗುರ್ಗೌಡ ಗೌಡ್ರವರಿಂದ ಹೂ ಮಾಲಾರ್ಪಣೆ. ಮುತ್ತಪ್ಪ ಬನ್ನಿ ಅವರಿಗೆ ಯಲಗುರ್ಗೌಡ ಹನುಮಗೌಡ ಗೌಡ್ರವರಿಂದ ಮಾಲಾರ್ಪಣೆ. ಕಾರ್ಯಕ್ರಮದಲ್ಲಿ ನಾಟಕ ಚೆನ್ನಾಗಿ ನಡೆಯಲು ಸಂಗೀತ ಬಳಗದ ಮಹತ್ವ ಜಾಸ್ತಿ. ಹಾಗಾಗಿ ಸಂಗೀತದ ಮಾಸ್ಟರ್ ಆಗಿರ್ತಕ್ಕಂಥ ರವಿ ಗಣವಾರಿ ಅವರಿಗೆ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಾ ಇವರಿಗೆ ಮಂಜು ಅಂಗಡಿ ಸರ್ ಅವರಿಂದ ಹೂ ಮಾಲಾರ್ಪಣೆ. ಮಾಜಿ SDMC ಅಧ್ಯಕ್ಷರಾಗಿರ್ತಕ್ಕಂಥ ನಾಗಪ್ಪ ವಾಲಿಕರ್ ಇವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇವರಿಗೆ ನೀಲಪ್ಪ ಕುರ್ತಲಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿ. ಕಾರ್ಯಕ್ರಮದಲ್ಲಿ ಸ್ವಾಗತ ಹಾಗೂ ಪುಷ್ಪಾರ್ಚನೆ ನೆರವೇರಿಸಿದಂತ ಸತೀಶ್ ನಡಶೇಶಿ ಅವರಿಗೆ ನನ್ನಿಂದ ಮಾಲಾರ್ಪಣೆ. ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತಿಸುವ ಮೂಲಕ ಸ್ವಾಗತಿಸಿದಂತಹ ಶ್ರೀ ಸತೀಶ್ ಶಿಕ್ಷಕರಿಗೆ ತುಂಬು ಹೃದಯದ ಅಭಿನಂದನೆಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ಗುಡುಗು ಹೊಡೆದ ಗರುಡ ಎಂಬ ಈ ನಾಟಕದ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ಶ್ರೀ ಆಸಂಗೆಪಣ್ಣ ನೆಕ್ಕರುಗುಂದಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ MH ಪೂಜಾರ್ ಶಿಕ್ಷಕರು ಹಾಗೂ HK ಪತ್ತಾರ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಇವರು ಈ ಕಾರ್ಯಕ್ರಮವನ್ನು ಜ್ಯೋತಿಗೆ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕಂತಂದು ಅವರಲ್ಲಿ ತುಂಬು ಹೃದಯದ ದೀಪ ಹಚ್ಚಬೇಕು ಧರ್ಮದ ದೀಪ ಹಚ್ಚಬೇಕು ಧರ್ಮದ ದೀಪ ಹಚ್ಚಬೇಕು ಜ್ಯೋತಿ ಬೆಳಗಿಸು
ದುಃಖದಿಂದಲೂ ದುಃಖಿಯಂತಹ ನಿತ್ಯ ಅಳಿಸುವ ನಿತ್ಯ ಬೆಳೆಸುವ ದೈವ ಗುಣಗುದೀಪ ದೀಪ ಹಚ್ಚಬೇಕು ಧರ್ಮದ ದೀಪ ಹಚ್ಚಬೇಕು. ಜ್ಯೋತಿ ಬೆಳಗಿಸಿದ ಎಲ್ಲ ಮಹನೀಯರಿಗೂ ತುಂಬ ಹೃದಯದ ಅಭಿನಂದನೆಗಳು. ಈಗ ಈ ನಾಟಕದ ಉದ್ಘಾಟನೆಯನ್ನ ಶ್ರೀ HB ಮಾವಿನ್ ಮಾರ್ಗ್ JDS ಜಿಲ್ಲಾಧ್ಯಕ್ಷರು ನೆರವೇರಿಸಿಕೊಡ್ಬೇಕು. ಎಲ್ಲ ಮಹನೀಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮ ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ಶುಭ ಹಾರೈಸಬೇಕಂತ ಎಲ್ಲರೂ ವಿನಂತಿ. ಮುಂದಿನದಾಗಿ ಬಲೂನ್ ಉದ್ಘಾಟನೆಯನ್ನ ಶ್ರೀ ಆನಂದ್ ಗೌಡರು ಕೃಷಿ ಅಧಿಕಾರಿಗಳು ಹಾಗೂ ಶ್ರೀ ಫಕೀರಪ್ಪ ತಳವಾರ್ ತಾಲೂಕಾ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಹಾಗೂ ಶ್ರೀ YB ಹಿರೇಗೌಡರು ಇವರು ಬಲೂನ್ ಉದ್ಘಾಟನೆಯನ್ನ ಮಾಡ್ಬೇಕಂತ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಿದ್ದೇನೆ. ಯಾರ ಬಲವೋ ನಮಗಿಲ್ಲ ನಿಮ್ಮ ಭಾಗ ನಮಗೆಲ್ಲ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಎನ್ನಬೇಡ, ಜಾತ ನೊಲಿದಾತನೆ ಜಾತ ಸರ್ವಜ್ಞ ಎಂಬ ಸರ್ವಜ್ಞನ ಒಂದು ವಚನವನ್ನ ನೆನೆಯುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ಘಟ್ಟ ದಿವಂಗತ HY ಮೇಟಿ ಮಾನ್ಯ ಶಾಸಕರ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನ ಸತಿ ಶಿಕ್ಷಕರು ನೆರವೇರಿಸಿಕೊಳ್ಳಬೇಕೆಂದು ಕೇಳ್ಕೊತಿದ್ದೀನಿ. ಮಾನ್ಯ ಶ್ರೀ ದಿವಂಗತ HY ಮೇಟಿ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಬಾಗಲಕೋಟೆ ಇವರು 1946ರಲ್ಲಿ ಜನನವಾಗಿ ತಿಮ್ಮಾಪುರ ಎಂಬ ಗ್ರಾಮದಲ್ಲಿ ಜನಿಸಿ 1989ರಲ್ಲಿ ಮೊದಲ ಬಾರಿಗೆ ಗುಳೇದಗುಡ್ಡದಲ್ಲಿ ಶಾಸಕರಾಗಿ ರಾಮಕೃಷ್ಣ ಹೆಗಡೆಯವರ ಮುಖ್ಯಮಂತ್ರಿಯವರ ಅವಧಿಯಲ್ಲಿ ಅರಣ್ಯ ಸಚಿವರಾಗಿ 1994ರಿಂದ 96ರವರೆಗೆ ಅರಣ್ಯ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದರು. 1996ರಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಲೋಕಸಭೆಯ ಸದಸ್ಯರಾಗಿ ಆಯ್ಕೆಗೊಂಡರು. ಹಳ್ಳಿಯಿಂದ ದಿಲ್ಲಿವರೆಗೆ ಎಂಬಂತೆ ಸಾಧನೆಯನ್ನು ಮಾಡಿದಂಥ ನಮ್ಮ HY ಮೇಟಿ ಸಾಹೇಬರಿಗೆ ಸಮರ್ಪಣೆಯನ್ನು ಸಲ್ಲಿಸುವ ಕಾರ್ಯಕ್ರಮ. ಅದೇ ರೀತಿಯಾಗಿ 2004ರಲ್ಲಿ ಗುಳೇದಗುಡ್ಡದ MLA ಆಗಿ ಆಯ್ಕೆಯಾದರು. ಅದೇ ರೀತಿ 2008ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ 2013 ಬಾಗಲಕೋಟೆಯ ಜಿಲ್ಲೆಯ ಶಾಸಕರು ಹಾಗೂ ಅಬಕಾರಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಅದೇ ರೀತಿ ಮತ್ತು 2023ರಲ್ಲಿ ಬಾಗಲಕೋಟೆ ಜಿಲ್ಲೆಯ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಇವರು ನಮ್ಮ ಗ್ರಾಮದಲ್ಲಿ ಗುಳೇದಗುಡ್ಡ ಶಾಸಕರಾಗಿದ್ದ ಸಂದರ್ಭದಲ್ಲಿ ಈ ಮೇಲಿನ ರೋಡ್ ಇರ್ತಕ್ಕಂಥ ಏನು 40 ಸರ್ವೆ ನಂಬರ್ ಜಾಗದಲ್ಲಿ 9 ಎಕರೆ ಏನು ಜಾಗ ಇದೆಯಲ್ಲ, ಈ ಜಾಗದಲ್ಲಿ ನಾವು ಇವತ್ತು ವಾಸ ಮಾಡ್ತಿದ್ದೀವಿ ಅಂದ್ರೆ ಅವರಿಗೆ ದಿವಂಗತ HY ಮೇಟಿ ಶಾಸಕರಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಅಂತ ಮಹನೀಯರಿಗೆ ಎಲ್ಲರೂ ಸಮರ್ಪಣೆಯನ್ನು ಮಾಡಬೇಕಂತೇಳಿ ಅವರಲ್ಲಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಾಗಲಕೋಟೆ ಕನ್ನಡದ ಕಂದ ಕನಮರಿಯಾಯಿತು HY ಮೇಟಿ ಸಾಹೇಬರು ಅಗಲಿ ಹೋಯಿತು, ನಮ್ಮಿಗೆ ಅಗಲಿ ಹೋಯಿತು. ಬಾಗಲಕೋಟೆ ಕಣ್ಮರಿ ಕಂದ ಮರಿಯಾಗಿ ಹೋಯಿತು HY ಮೇಟಿ ಸಾಹೇಬರಿಗೆ ನಮನ ಸಲ್ಲಿಸುವೆ, ನಾವು ನಮನ ಸಲ್ಲಿಸುವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಾಮಪ್ಪ ವಾಲಿಕರ್ ಇವರಿಗೆ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಅಂಗಡಿ ಹಾಗೂ ಹುಲ್ಲಪ್ಪ ನಡಶೇಶಿ ತಾಲೂಕು ಅಧ್ಯಕ್ಷ ರೈತ ಸಂಘದ ವತಿಯಿಂದ ಮಾನ್ಯ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ. ಇವರಿಗೆ ಸನ್ಮಾನವನ್ನು ನೆರವೇರಿಸಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಾಗಲಕೋಟೆ ಕನ್ನಡ ಕಂದ ಕನಮರಿಯಾಯಿತು, ಬಾಗಲಕೋಟೆ ಕನ್ನಡ ಕಂದ ಕನಮರಿಯಾಯಿತು.
ವೈದ್ಯಕೀಯ ಸಾಹೇಬರಿಗೆ ನಮನ ಹೇಳುವೆ ಅವರಿಗೆ ನಮನ ಹೇಳುವೆ ರೈತ ಸಂಘದಿಂದ ಮಾನ್ಯ ಅಧ್ಯಕ್ಷರಿಗೆ ಪ್ರೀತಿಯ ಸನ್ಮಾನ. ಸಮಾಜ ಸೇವೆ ಮಾಡುತ್ತಲವರು ಮುಂದಾದವರು ಜನಮನವಲ್ಲ ಮನವ ಎಂದು ಹಿಂದೆ ನಡೆಯುವರು ಸಮಾಜ ಸೇವೆ ಮಾಡುತ್ತಲವರು ಮುಂದಾದವರು. ಈ ಒಂದು ಕಾರ್ಯಕ್ರಮದ ಸನ್ಮಾನವನ್ನು ನೆರವೇರಿಸಿದಂತ ಮಹಿಳೆಯರಿಗೆ ಧನ್ಯವಾದಗಳು. ಇವರಿಗೆ ಉದ್ಘಾಟಕರಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದಂತ ಶ್ರೀ HB ಮಾವಿನಮರದ ಜಿಲ್ಲಾ ಅಧ್ಯಕ್ಷರು ಇವರಿಗೆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಹುಟ್ಟಿ ಬಾಯನ್ನು ತಂದ ರವಿಚಂದ್ರ ಇವತ್ತು ನನ್ನ ಸಬ್ಬುಲುಣಸಿ ಗ್ರಾಮದಲ್ಲಿ ಮಾರುತೇಶ್ವರ ಕಾರ್ತಿಕೋತ್ಸವದ ಅಂಗವಾಗಿ ಮಾರುತೇಶ್ವರ ನಾಟ್ಯ ಸಂಘದ ಎಲ್ಲ ಕಲಾವಿದರು ಗ್ರಾಮದ ಒಂದು ಗುರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಗುಡುಗು ಹೊಡೆದ ಗರುಡ ಅಂತಕ್ಕಂಥ ಒಂದು ಸಾಮಾಜಿಕ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ನಾಟಕ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ, ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಗ್ರಾಮದ ಪೂಜನೀಯ ವ್ಯಕ್ತಿಗಳಾದಂಥ ಹಿರಿಯರಾದಂಥ ಬನ್ನಿಯವರಿಗೆ ನನ್ನ ನಮಸ್ಕಾರ ಸಲ್ಲಿಸಿ, ಅದೇ ರೀತಿ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಾಗಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಿರಿಯರಾದಂಥ ರಾಮಪ್ಪ ವಾಲಿಕಾರ್ ಅವರಿಗೆ ನನ್ನ ನಮಸ್ಕಾರ ಸಲ್ಲಿಸಿ, ಈ ನಾಟಕವನ್ನು ಜ್ಯೋತಿ ಬೆಳಗೇಶ್ವರ ಮುಖಾಂತರ ಉದ್ಘಾಟನೆ ಮಾಡಿದಂಥ ಆತ್ಮೀಯ ಸ್ನೇಹಿತ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಆಸಂಗಪ್ಪ ನೆಕ್ಕರುಗುಂದಿರವರೇ, ಜ್ಯೋತಿ ಬೆಳಗೇಶ್ವರ ಮುಖಾಂತರ ಉದ್ಘಾಟನೆ ಮಾಡಿದಂಥ ಹಿರಿಯರಾದಂಥ ಆತ್ಮೀಯರಾದಂಥ ಹನುಮಂತ್ ಪತ್ತಾರ್ ಅವರೇ, ಆತ್ಮೀಯರಾದಂಥ ಪೂಜಾರ್ ಗುರುಗಳೇ, ಈ ಒಂದು ನಾಟಕವನ್ನು ಬಲೂನ್ ಹೊಡೆಯುವುದ್ರ ಮುಖಾಂತರ ಉದ್ಘಾಟನೆ ಮಾಡಿದಂಥ ಆತ್ಮೀಯ ಸ್ನೇಹಿತರಾದಂಥ ಆನಂದ್ ಗೌಡ್ರವರೇ, ಸಹೋದರಂಥ ಯಮನೂರ ಗೌಡ್ರವರೇ, ಹಿರೇಗೌಡ್ರವರೇ, ಅದೇ ರೀತಿ ಸಹೋದರಾದಂಥ ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷರಾದಂಥ ಫಕೀರಪ್ಪ ತಳವಾರ್ ಅವರೇ, ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಆಸೀನರಾದಂಥ ಸ್ನೇಹಿತರಾದಂಥ ಮುಕ್ಕಪ್ಪ ಬೋವಿರವರೇ, ಇರುಂಗೋಡ ಪಾಟೀಲ್ರವರೇ, ವಿಶೇಷವಾಗಿ ಗ್ರಾಮದ ಹಿರಿಯರು ನಮ್ಮ ಯಮನಪ್ಪಜ್ಜ ನಡೆಸೇಸಿರ್ಬೋದು, ಭೀಮಪ್ಪನ ನಡೆಸೇಸಿರ್ಬೋದು, ಭೀಮನಗೌಡ ಗೌಡ್ರವ್ರು ಇರ್ಬೋದು, ನಮ್ಮ ದೇವಪ್ಪನ ನರಟ್ಟಿರ್ಬೋದು, ಹನುಮಪ್ಪ ಗದ್ದಿಯವರು, ನಾನು ನಡೆಸೇಸಿ ಅಥವಾ ಗದ್ದಿಯವರು ಅಂತೀವಿ ನಾವು, ಗದ್ದಿಯವರು ಇರ್ಬೋದು, ನಮ್ಮ ಹನುಮಂತ ನರಟ್ಟಿಯವರು ಇರ್ಬೋದು, ಒಂದು ಪಾಪಣ್ಣ ಅಂಗಡಿಯವರ ಆದಿಯಾಗಿ ವೇದಿಕೆ ಇರ್ತಕ್ಕಂಥ ಎಲ್ಲ ನನ್ನ ಸಬ್ಬುಲುಣಸಿ ಗ್ರಾಮದ ಎಲ್ಲ ಹಿರಿಯರಿಗೆ, ಎಲ್ಲ ಹಿರಿಯರು ಬಂದಿದ್ದೀರಿ, ಯಾರು ಅನ್ನೆ ಅಂತ ಭಾವಿಸ್ಬೇಡ್ರಿ, ಭಾಳ ಜನ ಇದೀರಿ ಇವತ್ತು. ನಾಗಾ ಹಿರಿಯರು ಎಲ್ಲರಿಲ್ಲ ಇದೀರಿ, ನನಗೆ ಭಾಳ ಖುಷಿ ಅನ್ನಿಸ್ತು. ಇವತ್ತೇನಾದ್ರು ನಾಟಕ ತಪ್ಸ್ಕೊಂಡಿದ್ರೆ ಅಂದ್ರೆ ನನಗೇನೋ ಒಂದು ತಪ್ಸ್ಕೊಂಡಂಗೆ ಆಕೈತಿ. ಎಲ್ಲರನ್ನು ನೋಡ್ತಕ್ಕಂಥ ಅವಕಾಶ ಕೂಡ ನನಗೆ ಒದಗಿ ಬಂತು. ನಾನೆಲ್ಲ ನಾಗಾಳಿರ್ಬೋದು, ಬೇರೆ ಕಡೆಗಳಿಂದ ಆಗಮಿಸಂಥ ಎಲ್ಲ ಅತಿಥಿ ಮಹೋದಯರಿಗೆ ನನ್ನ ನಮಸ್ಕಾರ ಸಲ್ಲಿಸಿ, ಈ ಒಂದು ನಾಟಕವನ್ನು ನೋಡ್ಲಾಗಮಿಸಂತ ನನ್ನ ಸಬ್ಬುಲುಣಸಿ ಇರ್ಬೋದು, ಬೇರೆ ಕಡೆಯಿಂದ ಆಗಮಿಸಂತ ಎಲ್ಲ ಹಿರಿಯರಿಗೆ, ತಾಯಂದ್ರಿಗೆ, ಸಹೋದರ ಸಹೋದರಿಯರಿಗೆ, ನಾಟಕವನ್ನು ಆಡ್ತಕ್ಕಂಥ ಎಲ್ಲ ಕಲಾವಿದರು ಮತ್ತು ನನ್ನ ಸಹೋದರ ರವಿಯವರ ಎಲ್ಲ ಸಂಗೀತ ಬಳಗದ ತಂಡ ಇರ್ಬೋದು, ವಿಶೇಷವಾಗಿ ನಮ್ಮೆಲ್ಲ ಭಾಳ ಖುಷಿ ಅನ್ನಿಸ್ತು ನನಗೆ ಇವತ್ತು. ಯಾಕಪ್ಪ ಅಂದ್ರೆ
ಈ ಕಾರ್ಯಕ್ರಮ ನಿರೂಪಣೆ ನೋಡಲಾಗಿ, ಕಾರ್ಯಕ್ರಮ ನಡೆಸುವ ರೀತಿ ನೋಡಲಾಗಿ ಬಹಳ ಒಂದು ಅಭಿಮಾನ, ಖುಷಿ ಕೂಡ ಅನಿಸ್ತಾ ಇದೆ. ವಿಶೇಷವಾಗಿ ನಮ್ಮ ಗದ್ದಿಗಳು ಇರ್ಬೋದು, ಅಂಗಡಿ ಗುರುಗಳು ಇರ್ಬೋದು, ನಮ್ಮ ಮಾಂತೇಶ್ ಅವರು ಎಲ್ಲ ತಂಡ ಇದೆ. ನಮ್ಮ ತಳವಾರ ಮಾಂತೇಶ್ ಅವರು ಇವತ್ತು ಪ್ರಾರ್ಥನಾ ಗೀತೆ ಹಾಡೋದಿರ್ಬೋದು, ಅವರೆಲ್ಲರಿಗೂ ನನ್ನ ನಮಸ್ಕಾರ ಸಲ್ಲಿಸಿ, ವಿಶೇಷವಾಗಿ ತಾವುಗಳು ಏನು ತಮ್ಮ ಗ್ರಾಮದ ಒಂದು ಸಂಪ್ರದಾಯ ಪರಂಪರೆ ಅಂತೆ ಪ್ರತಿ ವರ್ಷವೂ ಕೂಡ ಮಾರುತೇಶನ ಕಾರ್ತಿಕೋತ್ಸವನ ಮಾಡ್ಕೊಂಡು ಬಂದವರಾಗಿದ್ದೀರಿ. ಈ ವರ್ಷವೂ ಕೂಡ ತಮ್ಮ ಸಂಪ್ರದಾಯದಂತೆ ಆ ಮಾರುತೇಶನಿಗೆ ಹಲವಾರು ಪೂಜಾ ಕಾರ್ಯಗಳ ನೆರವೇರಿಸುವ ಮುಖಾಂತರ, ದೀಪವನ್ನು ಬೆಳಗಿಸುವ ಮುಖಾಂತರ ತಾವುಗಳು ಏನು ಭಕ್ತಿ ಸೇವೆ ಸಲ್ಲಿಸಿದ್ದೀರಿ, ಆ ಮಾರುತೇಶ ನನ್ನ ಸಬ್ಬಲುಣಸಿ ಗ್ರಾಮದ ಪ್ರತಿಯೊಬ್ಬರಿಗೂ, ಪ್ರತಿ ಕುಟುಂಬದ ಪ್ರತಿಯೊಬ್ಬರು ಕೂಡ ಒಳ್ಳೆಯದನ್ನು ಮಾಡಲಿ, ಸುಖ ಶಾಂತಿ ನೆಮ್ಮದಿ ಅಡ್ಡಿ ಅಂತೇಳಿ ಆ ಮಾರುತೇಶನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು, ವಿಶೇಷವಾಗಿ ಇವತ್ತಿನ ದಿವಸ ನಾವೆಲ್ಲ ಯಾರೂ ಕೂಡ ನಿರೀಕ್ಷೆ ಮಾಡಿದ್ದಿಲ್ಲ. ಬಾಗಲಕೋಟೆಯ ಶಾಸಕರಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಎಚ್.ವೈ. ಮೇಟಿ ಸಾಹೇಬರು ನಾವು ಇನ್ನೂ 10-15 ವರ್ಷ ನಮ್ಮ ಜೊತೆ ಇರ್ತಾರ, ಜಿಲ್ಲೆಯ ಅಭಿವೃದ್ಧಿ ಕಾರ್ಯನ ಮಾಡ್ತಾರಂತೆ ಭಾಳಷ್ಟು ನಿರೀಕ್ಷೆ ಇಟ್ಕೊಂಡು ಅಕಸ್ಮಾತ್ತಾಗಿ ನಮ್ಮ ನಗಲು ಹೋದ್ರು. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಾನು ರಾಜಕಾರಣದಲ್ಲಿ ಈ ಹಂತಕ್ಕೆ ಬರಲಿಕ್ಕೆ ದೊಡ್ಡ ಆಶೀರ್ವಾದ ಮೇಟಿ ಸಾಹೇಬರ ಆಶೀರ್ವಾದ ಇರೋದು ತಮಗೆಲ್ಲರೂ ಕೂಡ ಗೊತ್ತಿದೆ. ನನ್ನ ರಾಜಕೀಯ ಗುರುಗಳವರು ಅವರ ಸ್ವಭಾವ ನೋಡಿದಾಗ ನಿಮಗೆ ಗೊತ್ತಿರ್ಬೋದು, ಇವತ್ತಿನವರೆಗೂ ಕೂಡ ಒಮ್ಮೆ ನಮ್ಮ ಸಿಟ್ಟಿನಿಂದ ಒಂದು ಮಾತನ್ನು ಕೂಡ ನಮ್ಗೆ ಆಡ್ದವರಲ್ಲ. ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಾವು ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥ ವ್ಯಕ್ತಿ ತಮ್ಗೆಲ್ಲರೂ ಕೂಡ ಗೊತ್ತಿದೆ. ಅವ್ರ ಬಗ್ಗೆ ಹೆಚ್ಚು ಹೇಳೋದೇನು ಬೇಕಾಗಿಲ್ಲ. ಅವ್ರು ನಮ್ಮನ್ನ ಅಗ್ಲಿ ಹೋಗಿದ್ದಾರೆ. ಅವರಿಗೆ ಒಂದು ಗೌರವ ಸಲ್ಲಿಸೋ ಕೆಲಸ, ವಿಶೇಷ ಕಾರ್ಯಕ್ರಮ ನನ್ನ ಸಬ್ಬಲುಣಸಿ ಗ್ರಾಮದಾರ ತಾವುಗಳೇನು ಹಮ್ಮಿಕೊಂಡಿದ್ದೀರಿ, ನಿಮ್ಗೆಲ್ಲರಿಗೂ ನಾನು ಕೈ ಮುಗಿದು ಕೃತಜ್ಞತೆ ಸಲ್ಲಿಸ್ತೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಅವರಿಗೆ ಗೌರವಪೂರ್ವಕ ನಮನಗಳನ್ನು ಕೂಡ ಅವರಿಗೆ ನಾನು ಸಲ್ಲಿಸೋ ಜೊತೆಗೆ ಇವತ್ತು ನಾಟಕದ ವಿಚಾರ ಬಂದಾಗ ಭಾಳಷ್ಟು ಮಾತಾಡೋದು ಬೇಡ, ಅಲ್ಲೇ ಟೈಮ್ ಆಗಿದೆ ನಿಮಗೆ. ಯಾಕಪ್ಪ ಅಂದ್ರೆ ಭಾಳ ಶ್ರಮ ವಹಿಸಿ ನಿಮ್ಮ ಮನೆ ಮಕ್ಕಳು ನಾಟಕ ಆಡ್ತಾ ಇದ್ದಾರೆ. ಹುಣಸಿ ಗ್ರಾಮ ಸಣ್ಣ ಗ್ರಾಮ ಗೊತ್ತಿರಲಿ. ಇವತ್ತಿನ ದಿನಮಾನದೊಳಗೆ ನಾಟಕಗಳನ್ನು ಆಡೋದು ಅಷ್ಟು ಸರಳ ಕೆಲಸ ಅಲ್ಲ. ಯಾಕಪ್ಪ ಅಂದ್ರೆ ಲಕ್ಷ ಗಂಟಲೆ ದುಡ್ಡನ್ನು ಖರ್ಚು ಮಾಡ್ಬೇಕು, ಅದ್ರ ಜೊತೆ ಎಲ್ಲ ಕೆಲಸ ಕಾರ್ಯ ಬಿಟ್ಟು ನಾಟಕವನ್ನು ಕಲಿಬೇಕು. ಇದ್ರ ಮಧ್ಯೆ ಕೂಡ ತಮ್ಮೆಲ್ಲರ ಮನರಂಜಿಸ್ಬೇಕಂತೇಳಿ ಗ್ರಾಮದ ಯುವಕರು ನಾಟಕವನ್ನು ಆಡ್ತಾ ಇದ್ದಾರೆ. ತಲಾ ಶಾಂತ ರೀತಿಯಿಂದ ಕುಳಿತುಕೊಂಡು ಅವರೆಲ್ಲರಿಗೂ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆತನವನ್ನ ತಾವೆಲ್ಲ ಜೀವನದಲ್ಲಿ ರೂಢಿಸಿಕೊಂಡು ಈ ಒಂದು ನಾಟಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮೆಲ್ಲರೆಲ್ಲ ನಾನು ಕೈ ಮುಗಿದು ವಿನಂತಿ ಮಾಡಿಕೊಂಡು ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಗೌರವಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಗ್ರಾಮದ ಎಲ್ಲರಿಗೂ ನಾನು ನಮಸ್ಕಾರ ಸಲ್ಲಿಸಿ ನನ್ನ ಮಾತನ್ಕೊಂಡು ನಾವು ಮುಗಿಸ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಮಾನ್ಯ ಎಚ್.ಬಿ. ಇಳಮಾರದ JDS ಜಿಲ್ಲಾಧ್ಯಕ್ಷರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೂ ಇನ್ನೋರ್ವ ಅತಿಥಿಗಳಾದ ಶ್ರೀ ಆಸಂಗೆಪಣ್ಣ ನೆಕರಗುಂದಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಒಂದೆರಡು ಅನಿಸಿಕೆಗಳನ್ನ ಹಂಚ್ಕೋಬೇಕಂತ ಅವರೆಲ್ಲ ವಿನಂತಿಯನ್ನು ಮಾಡ್ತಾರೆ. ಮೊದಲಿಗೆ ಗ್ರಾಮದ ಆರಾಧ್ಯ ದೇವತೆ ಆಗಿರ್ತಕ್ಕಂಥ ಶ್ರೀ ಮಾರುತೇಶ್ವರನ್ನು ಕೂಡ ಹೃದಯ ಮಂದಿರ ಸ್ಮರಿಸಿ, ಇವತ್ತಿನ ದಿವಸ ಗುಡುಗು ಹೊಡೆದೆ ಎಂಬ ಗರುಡ ಒಂದು ಕ್ರಾಂತಿಕಾರಿ ನಾಟಕವನ್ನು ಕೂಡ ನಮ್ಮ ಸಬ್ಬುನ್ಸಿ ಗ್ರಾಮದ ಯುವಕರು ಕೂಡ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ದೇವಾನಂದ ಬನ್ನಿ ಅಜ್ಜರಿಗೆ ಕೂಡ ದೀರ್ಘದಂಡ ನಮಸ್ಕಾರ ಕೂಡ ಸಲ್ಲಿಸಿ, ಇನ್ನುವರೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಮಣ್ಣ ವಾಲಿಕರ್ ಅವರೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಹಿಂದಿನ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರು, ಈಗಿನ JDSನ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಮಾಯನಮರದವರೇ, ಅದೇ ರೀತಿ ಜ್ಯೋತಿಯನ್ನು ಬೆಳಗಿಸ್ತಕ್ಕಂಥ
ಹಿಂದಿನ ತಾಲೂಕ್ ಪಂಚಾಯಿತಿಯ ಸದಸ್ಯರು ಸೋದರ ಸಮಾನರಾಗಿರ್ತಕ್ಕಂಥ ಹನುಮಂತನ ಪತ್ತಾರ್ ಅವರೇ, ಅದೇ ರೀತಿ ಬಲೂನ್ ಉದ್ಘಾಟನೆ ಮಾಡಿರ್ತಕ್ಕಂಥ ಕೃಷಿ ಅಧಿಕಾರಿಗಳು ನನ್ನ ಆತ್ಮೀಯರಾಗಿರ್ತಕ್ಕಂಥ ಆನಂದಗೌಡ್ರವರೇ, ಇನ್ನೋರ್ವ ಯಮನಪ್ಪ ಹಿರೇಗೌಡ್ರವರೇ, ಅದೇ ರೀತಿ PKPSನ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಇರುಮಗೌಡ ಪಾಟೀಲ್ ಅವರೇ, ಮೋಕಪ್ಪ ಬೈಯವರೇ, ಅದೇ ರೀತಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಭೀಮಶಿಯಣ್ಣ ನಿಡಿಸೋಸಿ ಅವರೇ, ದೇವಪ್ಪನ ನರಟ್ಟಿ ಅವರೇ, ದಯವಿಟ್ಟು ಯಾರೂ ಅನ್ಯ ಭಾವಿಸಬಾರ್ದು. ಟೈಮ್ ಭಾಳ ಆಗೈತಿ. ತಾವೆಲ್ಲ ನಾಟಕ ನೋಡಕ್ಕೆ ಬಂದಿರಿ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾಗರಾಳ ಗ್ರಾಮದ ಹಿರಿಯರು ಹಾಗೂ ಸಬ್ಬನ್ಸಿ ಗ್ರಾಮದ ಎಲ್ಲ ಹಿರಿಯರಿಗೂ, ಅದೇ ರೀತಿ ಈ ವೇದಿಕೆಯ ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೂ, ಸಂಗೀತ ಬಲದವರಿಗೂ, ಎಲ್ಲ ತಾಯಂದಿರಿಗೂ ನನ್ನ ಮೊದಲನೇದಾಗಿ ನಮಸ್ಕಾರ ಕೂಡ ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ನಾಟಕದ ಒಂದು ವಿಚಾರವಾಗಿ ಹನುಮಂತನ ಮಾವಿನ ಮರದರು ಕೂಡ ಹೇಳಿದರು. ಈಗ ತಾನೇ ಒಂದು ಮೀಟಿ ಸಾಹೇಬರ ಒಂದು ಕಾರ್ಯಕ್ರಮ ಕೂಡ ನೆರವೇರಿಸಿದರು. ಯಾಕಂದರೆ ಮೀಟಿ ಸಾಹೇಬರು ಪ್ರಥಮವಾಗಿ ಗುಳಿದಗುಡ್ಡದ ಒಂದು ಶಾಸಕರಾಗಿ, 2 ಸಲ ಮಂತ್ರಿಯಾಗಿ, ಒಂದು ಸಂಸದರಾಗಿ, ಒಂದು ಸಮಾಜದ ಮುಖಿಯಾಗಿ, ಯಾಕಂದ್ರೆ ಹನುಮಂತ ಮಾವಿನ ಮರದರು ಕೂಡ ಹೇಳಿದರು, ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವ್ರ ಆಶೀರ್ವಾದ ಅಂತ ಹೇಳಿದರು. ಯಾಕೆ ಈ ಸಂದರ್ಭದೊಳಗೆ ಹೇಳ್ತೀವಪ್ಪ ಅಂತಂದ್ರೆ, ಅವರು ಒಂದು ಜಾತ್ಯತೀತವಾಗಿ ಇವತ್ತು ರಾಜಕೀಯವಾಗಿ ಮಾಡಿರ್ತಕ್ಕಂಥ ಏಕೈಕ ನಾಯಕರು ಯಾರಪ್ಪ ಅಂದ್ರೆ ಹುಲ್ಲಾಪ ಮೇಟಿ ಸಾಹೇಬರು. ಯಾವುದೇ ಒಂದು ಜಾತಿಯನ್ನು ಕೂಡ ಅವರು ಯಾವುದೇ ವಿಚಾರ ಮಾಡಿಲ್ಲ. ಎಲ್ಲರೂ ಕೂಡ ಒಂದು ಜಾತಿಯನ್ನು ಒಗ್ಗೂಡಿಸಿ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥ ಮೇಟಿ ಸಾಹೇಬರವರು. ಅದಕ್ಕೆ ದಯವಿಟ್ಟು ನಮ್ಮನ್ನೆಲ್ಲರೂ ಕೂಡ ಇವತ್ತು ಆಗಲು ಹೋಗಿದ್ದಾರೆ. ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಾಟಕದ ವಿಚಾರವಾಗಿ ತಾವೆಲ್ಲ ಕೂಡ ಬಹಳ ಒಂದು ಉತ್ಸಾಹದಿಂದ ತಾವು ನಾಟಕ ನೋಡಕ್ಕೆ ಬಂದಿರಿ. ಯಾಕಂದ್ರೆ ಬಹಳ ಮಾತಾಡಿದ್ರೆ ತಮ್ಗೆ ಅರ್ಥ ಇರೋಂಗಿಲ್ಲ. ಇವತ್ತು ಒಂದು ಕವಿ ಒಂದು ನಾಟಕ ಬರೀಬೇಕಪ್ಪ ಅಂತಂದ್ರೆ ಒಂದು ಕೌಟುಂಬಿಕವಾಗಿ, ಒಂದು ಸಾಮಾಜಿಕವಾಗಿ, ಒಂದು ಕ್ರಾಂತಿಕಾರವಾಗಿ ಹಲವಾರು ಒಂದು ವಿಚಾರ ಇಟ್ಟುಕೊಂಡು ಕೂಡ ಒಂದು ಕವಿ ನಾಟಕ ಬರೀತಾನೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಇನ್ನೇನು ನಿಮ್ಮ ಸಬ್ಬನ್ಸಿ ಗ್ರಾಮದ ಒಂದು ಕಲಾವಿದರು ಒಂದು ಬೇರೆ ಬೇರೆ ಪಾತ್ರದಲ್ಲಿ, ಬೇರೆ ಬೇರೆ ಸನ್ನಿವೇಶದಲ್ಲಿ ಕೂಡ ಕಾಣಿಸ್ಕೊಳ್ತಾರೆ. ಅದಕ್ಕೆ ದಯವಿಟ್ಟು ತಮ್ಮೆಲ್ಲರೂ ಕೂಡ ಒಂದು ಶಾಂತಿ ಸಹಕಾರ ಕೊಟ್ಟಿದೆ ಆತಪ್ಪ ಅಂತಂದ್ರೆ ಈ ನಾಟಕಕ್ಕೂ ಕೂಡ ಒಂದು ಯಶಸ್ವಿ ಆಗತ್ತೆ. ದಯವಿಟ್ಟು ತಮ್ಮೆಲ್ಲರ ಸದಾ ಅವರು ಕಲಾವಿದರಿಗೆ ಆಶೀರ್ವಾದ ಇರಬೇಕು. ಯಾಕಂದ್ರೆ ಸಬ್ಬನ್ಸಿ ಗ್ರಾಮದ ಒಂದು ವಿಚಾರವಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಇವತ್ತು ಒಂದು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಸಬ್ಬನ್ಸಿ ಗ್ರಾಮದಲ್ಲಿ, ಒಂದು ಸಾಮಾಜಿಕವಾಗಿರ್ಬೋದು, ಒಂದು ಶೈಕ್ಷಣಿಕವಾಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಇವತ್ತು ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮದ ಒಂದು ಯುವಕರಿರ್ಬೋದು, ಗ್ರಾಮದಲ್ಲಿ ಇರ್ತಕ್ಕಂಥ ಹಿರಿಯರನ್ನು ಕೂಡ ಒಂದು ವಿಶ್ವಾಸ ತೆಗೆದುಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ಗ್ರಾಮ ಇವತ್ತು ಗುಳೇದಗುಡ್ಡದೊಳಗೆ ಯಾವುದರ ಗ್ರಾಮ ಐತಪ್ಪ ಅಂತಂದ್ರೆ ಅದು ಸಬ್ಬನ್ಸಿ ಗ್ರಾಮ. ತಾವೆಲ್ಲ ವಿಚಾರ ಮಾಡಬೇಕು. ಅದಕ್ಕೆ ದಯವಿಟ್ಟು ಏನಾದರೂ ಕೂಡ ನಾಟಕಕ್ಕೆ ಒಂದು ಕಲೆ ಬರಬೇಕು, ನೀವೆಲ್ಲರೂ ಕೂಡ ಒಂದು ಆಶೀರ್ವಾದ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಕಾರ್ಯಕ್ರಮವನ್ನು ಉದ್ದೇಶಿಸಿ 1-2 ಅನಿಸಿಕೆಗಳನ್ನು ಹೇಳಿರ್ತಕ್ಕಂಥ ಹನುಮಂತಣ್ಣ ಆಸಂಗೆಪಣ್ಣ ನೆಕ್ಕರಗುಂದಿ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು. HK ಪತ್ತಾರ್ ಸರ್ ಅವರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು 1-2 ಅನಿಸಿಕೆಗಳನ್ನು ಹೇಳಬೇಕಿತ್ತು. ಶ್ರೀ ನನ್ನ ಸಬ್ಬನ್ಸಿ ಗ್ರಾಮದ ಗ್ರಾಮದೇವರಾದ ಶ್ರೀ ಮಹಾದೇಶ್ವರ ಪಾದಗಳಿಗೆ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರು, ಸಹೋದರ ಮಿತ್ರರಿಗೆ ಹಾಗೂ ಗುರಿಯರಿಗೆ ಒಂದನೇದಾಗಿ ಸಬ್ಬನ್ಸಿ ಗ್ರಾಮದ ಗುರಿಯರು ಹಾಗೂ ಯುವಕ ಮಿತ್ರರಿಗೆ ನನ್ನ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ, ಈ ಒಂದು ನಾಟಕದ ಬಗ್ಗೆ ಈಗಾಗಲೇ ನಮ್ಮ ಮಾಮೂರ್ ಸಾಹೇಬರು ಹಾಗೂ ನಕುಂದಿ ಸರ್ ಎಲ್ಲ ವಿವರವಾಗಿ ಹೇಳಿದ್ದಾರೆ. ದಯವಿಟ್ಟು ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗುವುದಿಲ್ಲ.
ಮಾತಾಡಿದ್ರೆ ನೀವು ಕಲ್ಲರ ಹೋಗಿದ್ದೀರಿ. ಅದಕ್ಕೆ ದಯವಿಟ್ಟು ಈ ಸಬ್ಬಲುಂಶಿ ಗ್ರಾಮದಾಗ ನಮ್ಮ ಮೇಟಿ ಸಾಹೇಬರು ಮಾಡಿದಂಥ ಒಂದು ಜಾಗೆಯನ್ನು ಅಭಿವೃದ್ಧಿಯನ್ನು ಮಾಡಿದ್ದಂಥ ನಮ್ಮ ಮೇಟಿ ಸಾಹೇಬರಿಗೆ ಅವರಿಗೆ ನನ್ನ ಅನಂತ ಕೋಟಿಗೆ ನಮಸ್ಕಾರ ಸಲ್ಲಿಸುತ್ತಾ, ನಮ್ಮ ಸಬ್ಬಲುಂಶಿ ಗ್ರಾಮದ ಪರವಾಗಿಯೂ ಅವರು ಮಾಡಿದಂಥ ಕಾರ್ಯವನ್ನು ಬಹಳ ನೆನೆಸ್ಬೇಕು. ಅಷ್ಟ ನಮ್ಮ ಒಬ್ಬರ ಹೊಲವನ್ನು ಅವರಿಗೆ ಇದನ್ನು ಮಾಡಿ ಅವ್ರಿಗೆ ಗ್ರಾಮಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ನಮಸ್ಕಾರ ಸಲ್ಲಿಸಿ 9 ಎಕರೆ ಅಷ್ಟಿಷ್ಟಲ್ಲ 9 ಎಕರೆ ಜಾಗೆಯನ್ನ ಅವ್ರನ್ನ ಎಷ್ಟು ನೆನೆಸಿದ್ರು ಕಡಿಮೆ ಸಬ್ಬಲುಂಶಿ ಗ್ರಾಮದವರು. ಅದಕ್ಕೆ ದಯವಿಟ್ಟು ಸಾಹೇಬರಿಗೆ ನನ್ನ ಅನಂತ ನಮಸ್ಕಾರ. ಇಲ್ಲಿ ಹಾಗೂ ಮಂಗಳಗುಡ್ಡ ಸಬ್ಬಲುಂಶಿ ಗ್ರಾಮ ಹಾಗೂ ಮಂಗಳಗುಡ್ಡ ಗ್ರಾಮದ ಒಂದು ಕಾರ್ಯವನ್ನು ಅಗ್ನಿ ವಿಜೃಂಭಣೆಯಿಂದ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಸೌತನ ನೆನೆಸಿದ್ರು ಕಡಿಮೆ ಅಂತೇಳಿ ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡಿ. ನಾಟಕವನ್ನು ಕುರಿತು ಒಂದೆರಡು ಅನಿಸಿಕೆಗಳನ್ನ ಹೇಳಿರ್ತಕ್ಕಂಥ ಮಾನ್ಯರಿಗೆ ಧನ್ಯವಾದಗಳು. MH ಪೂಜಾರ್ ಶಿಕ್ಷಕರು ಒಂದೆರಡು ಅನಿಸಿಕೆಗಳನ್ನ ಹೇಳ್ಬೇಕಂತ. ಮೊದಲನೇದಾಗಿ ಎಲ್ಲ ಕಲಾವಿದರಲ್ಲಿ ಒಂದು ಮನವಿಯನ್ನು ಕೇಳ್ತಾ, ಈಗಾಗಲೇ ವೇಳೆಯ ಅಭಾವ ಕೂಡ ಆಗಿದೆ. ಪ್ರಥಮದಲ್ಲಿ ಶ್ರೀ ಮಾರುತೇಶ್ವರನ ಪಾದಕ್ಕೆ ಹನಿಮನಿದು ಗುಡುಗು ಹಿಡಿದ ಗರುಡ ಅರ್ಥಾತ್ ಮರಣ ಮೃದಂಗ ಎಂಬ ಸುಂದರ ಸಾಮಾಜಿಕ ನಾಟಕದ ಈ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಗ್ರಾಮದ ಶ್ರೀಗಳ ಪಾದಕ್ಕೆ ಹನಿಮನಿದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಅಧ್ಯಕ್ಷರ ಆದಿಯಾಗಿ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಮಾವೇನಮ್ಮವರ ಅನ್ನವರ ಆದಿಯಾಗಿ ಎಲ್ಲ ಅತಿಥಿ ಮಹನೀಯರೇ, ಈ ಒಂದು ಶುಭ ಸಮಾರಂಭದಲ್ಲಿ ಎಚ್ ಮೇಟಿ ಸಾಹೇಬರು ನನಗೆ ಅತ್ಯಂತ ಪ್ರೀತಿಯ ಶಾಸಕರು ಕೂಡ ಆಗಿದ್ರು. ಹಳ್ಳಿಯಿಂದ ದಿಲ್ಲಿವರೆಗೆ ಹೋಗಿರ್ತಕ್ಕಂತಹ ಮಹನೀಯರಿಗೆ ನೀವು ಏನಿವತ್ತು ಗೌರವವನ್ನು ಸೂಚಿಸಿದಿರಿ ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತಾ ಒಂದು ಟೈಮಲ್ಲಿ ಅವರು ಹತ್ರ ಹೋದಾಗ, ಸರ್ ನಾವು ನೀವು ಬೀಗರಪ್ಪ ಅಂತಂದ್ರೆ ಅವರು ಅದು ನಿಮಗೆ ಅರ್ಥನೂ ಕೂಡ ಆಗಿರ್ಬೋದು ಅಂತ ಭಾವಿಸಿ ಆ ಒಂದು ಸಂದರ್ಭದಲ್ಲಿ ನಾವು ನೀವು ಬೀಗ್ರಿ ಮಾವಿನ ಮರದನವರು ಕೂಡ ಅದಕ್ಕೆ ಕಾರ್ಯಕರ್ತರಾಗಿದ್ದಾರೆ. ಅವರ ಒಂದು ಆದಿಯಾಗಿ ನಮಗೆ ಹಾರೈಸ್ತಕ್ಕಂತಹ ಸಾಹೇಬರನ್ನ ನಾವು ಯಾವತ್ತೂ ಮರೆಯೋದಿಲ್ಲ. ಈ ಗ್ರಾಮಕ್ಕೆ ಕೊಡುಗೆಯಾಗಿ ನೀಡಿರ್ತಕ್ಕಂಥ ಅವರ ಕೊಡುಗೆ ಆಗಲೇ ನಮ್ಮ ಅಣ್ಣವರು ಹೇಳಿದ್ರು, ಅತ್ಯಂತ ಈ ಒಂದು ರಸ್ತೆ ಆಗ್ಬೇಕಾತಪ್ಪ ಅಂತಂದ್ರೆ ಅವರ ಕೊಡುಗೆ ಇದೆ. ಅವರಿಗೆ ನಾವು ಚಪ್ಪಾಳೆ ತಟ್ಟುವುದರ ಮೂಲಕ ಅವ್ರಿಗೇನಪ್ಪ ಅಂದ್ರೆ ಶಾಂತಿಯನ್ನ ಕೋರೋಣ ಅಂತಕ್ಕಂಥ ಈ ಮಾತನ್ನ ಹೇಳಿ ಕೊನೆಯದಾಗಿ ಒಂದು ಮಾತನ್ನ ಹೇಳಿಕೆ ಇಷ್ಟಪಡ್ತೇನೆ ಬಂಧುಗಳೇ. ಒಬ್ಬ ಕವಿ ಒಂದು ಶಿಲ್ಪಿಯನ್ನು ಕೆತ್ತಬೇಕಾತಪ್ಪ ಅಂತಂದ್ರೆ 2 ಕಲ್ಲನ್ನು ತೆಗೆದುಕೊಳ್ತಾನಂತೆ. 2 ಕಲ್ಲಲ್ಲಿ ಮೊದಲನೇ ಕಲ್ಲನ್ನು ತೆಗೆದುಕೊಂಡು 4 ಏಟು ಹೊಡೆದಾಗ ಆ ಕಲ್ಲು 2 ಹೋಳಾಗುತ್ತೆ. ಅದನ್ನು ಕೈ ಬಿಡ್ತಾನೆ, ಮತ್ತೊಂದು ಕಲ್ಲನ್ನು ತೆಗೆದುಕೊಳ್ತಾನೆ. ಆ ಕಲ್ಲನ್ನ ಎಷ್ಟು ಹೊಡೆದರೂ ಕೂಡ ಆ ಕಲ್ಲು ಮೂರ್ತಿಯಾಗಿ ದೇವಸ್ಥಾನದಲ್ಲಿ ಕುಳಿತುಕೊಳ್ಳುತ್ತೆ. ಆ ಕಲ್ಲನ್ನ ಹೊಡೆದಂತಹ ಕಲ್ಲನ್ನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಸ್ಟೆಪ್ ಇದೆಯಲ್ಲ ಆ ಸ್ಟೆಪ್ಪಿಗೆ ಮಾಡ್ತಾನೆ. ಎಲ್ರೂ ಗುಡಿ ದೇವಸ್ಥಾನ ಒಳಗಡೆ ನಮಸ್ಕಾರ ಮಾಡಲಿಕ್ಕೆ ಹೋಗ್ಬೇಕಾತಪ್ಪ ಅಂತಂದ್ರೆ ಆ ಕಲ್ಲಿನ ಮೇಲೆ ಹತ್ತಿ ಹೋಗ್ತಾ ಇದ್ದಾರೆ. ಆಗ ಆ ಕಲ್ಲು ಹೇಳುತ್ತೆ ಆ ಒಳಗಡೆ ಕುಂತಿರ್ತಕ್ಕಂತಹ ಮೂರ್ತಿಗೆ, ಅಲ್ಲೋ ನಾನು ನೀನು ಇಬ್ರು ಕೂಡ ಬಂದಿದ್ದೀವಿ, ನೀವು ಹೋಗಿ ಗರ್ಭಗುಡಿಯಲ್ಲಿ ಕುಂತಿ ನಿನ್ನನ್ನು ಎಲ್ಲರೂ ನಮಸ್ಕಾರ ಮಾಡ್ತಾರೆ, ನನ್ನನ್ನು ತುಳಿದು ಹೋಗ್ತಾರೆ, ಇದಕ್ಕೆ ಏನು ಕಾರಣ ಅಂತ ಕೇಳಿದಾಗ ಆ ಕಲ್ಲು ಹೇಳ್ತಂತೆ, ನೋಡಪ್ಪ ನೀನು 4 ಹೊಡೆತಕ್ಕೆ 2 ಹೋಲ್ ಆಗಿಬಿಟ್ಟಿ, ಆದ್ರೆ ನಾನು ಎಷ್ಟು ಹೊಡೆದರೂ ಕೂಡ ನಾನೇನಪ್ಪ ಅಂತ ಆ ಹೊಡೆತವನ್ನ ಸಹಿಸ್ಕೊಂಡೆ ನನ್ನನ್ನು ಈಗೇನಪ್ಪ ಅಂತ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಬಂಧುಗಳ ಇಷ್ಟೇ ಇದರ ತಾತ್ಪರ್ಯ, ನಮಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅವುಗಳನ್ನ ಸಹಿಸಿಕೊಂಡು ನಾವು ನಿತ್ಯ ಜೀವನದಲ್ಲಿ ನಾವು ಸುಖವನ್ನ ಮುಂದೆ ಬರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಮ್ಮ ಮಕ್ಕಳನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಒಳ್ಳೆ ಭವಿಷ್ಯದಲ್ಲಿ ರೂಪಣೆ ಮಾಡ್ಬೇಕಂತ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು. ಪ್ರತಿಯೊಬ್ಬ ಸಫಲಹುಣಸಿ ಗ್ರಾಮದಲ್ಲಿ ಪ್ರತಿಯೊಬ್ಬ ಮಗುನೂ ಕೂಡ ಒಂದು ಸರ್ಕಾರಿ ಸೇವೆಯನ್ನು ಸಲ್ಲಿಸಬೇಕಂತ ಆಶಾಭಾವನೆಯನ್ನು ವ್ಯಕ್ತಪಡಿಸಿ ನನ್ನನ್ನು ಪ್ರತಿ ವರ್ಷನೂ ಕೂಡ ಈ ಒಂದು ನಾಟಕಕ್ಕೆ ಆಗಮಿಸಿ
ನನಗೆ ಗೌರವವನ್ನು ಸೂಚಿಸಿದ್ದಕ್ಕಾಗಿ ಎಲ್ಲ ಸಬ್ಬಲವಣಿಸಿ ಗ್ರಾಮದ ಗುರು ಹಿರಿಯರಿಗೆ ನನ್ನ ಅನಂತ ಕೋಟಿ ನಮಸ್ಕಾರ ಸಲ್ಲಿಸಿ, ನನ್ನ ಯುವಕ ಮಿತ್ರರಿಗೂ ಕೂಡ ಅನಂತ ಕೋಟಿ ನಮಸ್ಕಾರ ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ, ಜೈ ಮಾರುತೇಶ. ಈ ನಾಟಕದಲ್ಲಿ ಉಪಸ್ಥಿತರಿದ್ದು ಒಂದೆರಡು ಅನಿಸಿಕೆಗಳನ್ನ ಮಾನ್ಯರು ಹೇಳಬೇಕಂತ. ಇಲ್ಲ ಕೇರಳ ವೇದಿಕೆ ಮೇಲೆ ಹಾಸಿರುವಂತ ಎಲ್ಲ ಗುರುಹಿರಿಗೆ ಹಾಗೂ ವೇದಿಕೆ ಮುಂದೆ ಕೂತಂತ ಎಲ್ಲರೂ ನಮಸ್ಕರಿಸಿ, ಶ್ರೀ ಎಚ್.ವೈ. ಮೇಟಿ ಸಾಹೇಬರ ಏನದು ಜನಸೇವೆ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಸೇವೆ ಮಾಡಿದಂತ ಎಚ್.ವೈ. ಮೇಟಿ ಸಾಹೇಬರ ಪಾದಕ್ಕೆ ಕೊಡಮಟ್ಟು ಹಾಗೂ ಈ ಗ್ರಾಮದ ಎಲ್ಲ ಗುರುವರಿಗೆ ಮತ್ತೊಮ್ಮೆ ನಮಸ್ಕರಿಸಿ, ಈ ವರ್ಷ ಮಳೆ ಚೆನ್ನಾಗೈತಿ, ಮತ್ತೆ ಮುಂದಿನ ವರ್ಷ ಮಳೆ ಚೆನ್ನಾಗಾಗ್ಲಿ, ರೈತರ ಬಾಳ ಸಮೃದ್ಧಿ ಆಗ್ಲಿ. ಹೆಂಗ ಮುಂಗಾರಿ ಬಂದಾಗ ಇಡೀ ಭೂಮಿ ಹಚ್ಚ ಹಸಿರು ಕಾಣುತ್ತ, ಹಂಗ ಎಲ್ಲ ರೈತರ ಬಾಳು ಹಚ್ಚ ಹಸಿರಾಗ್ಲಿ ಅಂತ ಆಶಿಸ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸಿ ಧನ್ಯವಾದಗಳು. ಎಲ್ಲ ರೈತರ ಬಾಳು ಹಚ್ಚ ಹಸಿರಾಗಲಿ ಎಂಬ ವಾಣಿಯನ್ನು ನುಡಿದಂತ ಮಹನೀಯರಿಗೆ ಧನ್ಯವಾದಗಳು. ಕೊನೆಯದಾಗಿ ಈ ಒಂದು ನಾಟಕದಲ್ಲಿ ಆಶೀರ್ವಚನ ದೇವಾನಂದ್ ಬಣ್ಣಿ ಗುರುಗಳು ಒಂದೆರಡು ಆಶೀರ್ವಚನ ಮಾಡಬೇಕಂತ. ಅಚಿಂತ್ಯಾಯ ಅವ್ಯಕ್ತ ರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಕಲ ಜಗದಾಧಾರ ಮೂರ್ತಿಯೇ ನಮಃ. ಮನೋಜವಂ ಮಾರುತದೇವಂ ಜಿತೇಂದ್ರಿಯಂ ಬುದ್ಧಿಮತಾಂ ನಮಾಮಿ ಮಾರುತೇಶ್ವರ ಪ್ರಣಮಾಮ್ಯಹಂ. ಅಷ್ಟಾದಶ ಪುರಾಣೇಶು ವ್ಯಾಸೇನ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪರಪೀಡಾ ಪಾಪನಂ ಎನ್ನುವ ಹಾಗೆ ನಮ್ಮ ಮೇಟಿ ಸಾಹೇಬರು ಉಪಕಾರವನ್ನು ಮಾಡಿರ್ತಕ್ಕಂಥದ್ದು ಇವತ್ತಿನ ದಿವಸ ಇಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವುದರ ಮೂಲಕವಾಗಿ ನಮ್ಮ ಸಬ್ಬಲುಣಸಿ ಗ್ರಾಮದ ಸಕಲರು ಇಲ್ಲಿ ನೆರೆದಿರ್ತಕ್ಕಂಥ ಸಕಲ ಗಣ್ಯಮಾನ್ಯರು ಅವ್ರಿಗೊಂದು ಅಭಿನಂದನೆಯನ್ನು ಸಲ್ಲಿಸಿದರು. ಅದಕ್ಕೆ ಪರೋಪಕಾರ ಅಂತಕ್ಕಂಥದ್ದೇ ಅದು ದೊಡ್ಡ ಒಂದು ಇದು. ಯಾಕಂದ್ರೆ ಮನುಜ ಕುಲದ ಜೀರ್ಣದ ಲಾಭ ಯಾವುದಪ್ಪ ಅಂದ್ರೆ ಪರೋಪಕಾರಕ್ಕಾಗಿ ಬಂದೈತಿದು. ಅಂಥ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥವರಿಗೂ ಇಂದಿನ ಈ ನಾಟಕದಲ್ಲಿ ಉಪಸ್ಥಿತಕ್ಕಂಥ ಸಕಲ ಗಣ್ಯಮಾನ್ಯರಿಗೂ, ಈ ಊರಿನ ಗುರು ಹಿರಿಯರಿಗೂ ಹಾಗೂ ನಾಟಕವನ್ನು ನೋಡಲಿಕ್ಕೆ ಬಂದಂಥ ತಮ್ಮೆಲ್ಲ ಪ್ರೇಕ್ಷಕರಿಗೂ, ತಮ್ಮ ಕಲೆಯನ್ನು ತೋರಿಸಿ ಜನರನ್ನ ಮನಸ್ಸನ್ನು ಒಂದು ಸೂರಿಗೊಳ್ಳಬೇಕು ಅಂತಕ್ಕಂಥ ಇಚ್ಛೆಯಿಂದ ಇರತಕ್ಕಂಥ ಒಳಗಿರ್ತಕ್ಕಂಥ ಆ ಕಲಾವಿದರಿಗೆ ಕಲಾ ಪೋಷಕನಾಗಿರತಕ್ಕಂಥ ಶ್ರೀ ಮಾರುತೇಶ್ವರನು ಅವರಿಗೆ ಒಂದು ಇದನ್ನು ಕೊಟ್ಟು ಪೋಷಿಸಲಿ ಅಂತ ಹೇಳಿಕೊಂಡು ನೋಡಬೇಕೆಂಬ ಅಂತ ಒಂದು ಕುತೂಹಲದಿಂದ ಬಂದು ಕುಳಿತಿರ್ತಕ್ಕಂಥ ತಮ್ಮೆಲ್ಲರ ತನು ಮನಗಳು ತಣಿಯಲಿ ಅಂತ ತಿಳ್ಕೊಂಡು ಇಲ್ಲಿ ಕುಳಿತಿರ್ತಕ್ಕಂಥ ಸಕಲ ಹೃದಯದಲ್ಲಿ ಅಂತರಾತ್ಮಕ್ಕೆ ಸಾಕ್ಷಿಯಾಗುವ ಆ ಒಂದು ಚೈತನ್ಯಕ್ಕೂ ನಮಸ್ಕಾರಗಳನ್ನು ವಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಮಹನೀಯರ ಒಂದು ಮಾತಿನಂತೆ ತಾವೆಲ್ಲರೂ ನಾಟಕದಲ್ಲಿ ಒಳ್ಳೆಯದನ್ನ ಸ್ವಾಗತ ಮಾಡಿಕೊಂಡು ಮುಂದೆ ನೀವು ನಾಟಕವನ್ನು ನೋಡ್ರಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಮಹನೀಯರು ವಿಘ್ನೇಶ್ವರ ವಿಘ್ನ ನಿವಾರಕ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಗುರುವೇ ಗುರುವೇ ನಮಃ ಬೆಳಗುತ್ತಿದೆ ಬೆಳಗುತ್ತಿದೆ ಶ್ರೀ ಮಾರುತೇಶ್ವರನ ಜ್ಯೋತಿಯು ಕಲಾವಿದರ ನಾಟ್ಯ ಸಂಘ ಕಲಸಿಕರ ಕೇಳುತ್ತಲಿದೆ ಆ
ನಾದದಲ್ಲಿ 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 ಝೇಂಕಾರವರ ಹಂಬಲಿ ಹೊಮ್ಮಲೆ 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 ನಟದೇವಿ ಕುಣಿ ಕುಣಿದು ಬಂದು ನವನಾಟ್ಯ ರಸವಕ ಹರಿಸಲಿ 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 ಜಯದ ನೀಡು ಮಾರುತೇಶ್ವರ 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 ಮರುಗೇಶ್ವರ ನಾಟಕಲೆಯ ಪರಮೇಶ್ವರ ಜಯವ ನೀಡು ಜಗದೀಶ್ವರ ಶ್ರೀ ಗುರು ಮಾರುತೇಶ್ವರ ನಾಟಕಲೆಯ ಪರಮೇಶ್ವರ ಜಯವ ನೀಡು ಜಗದೀಶ್ವರ ಶ್ರೀ ಗುರು ಮಾರುತೇಶ್ವರ ರಾಜರ ಹರಕೆಯಿಂದಲೇ ನಾಟ್ಯ ಸಂಸ್ಕೃತಿ ಬೆಳಗುತ್ತಿದೆ ಕೊಟ್ಟ ರಾಜರ ಹರಕೆಯಿಂದಲೇ ನಾಟ್ಯ ಸಂಸ್ಕೃತಿ ಬೆಳಗುತ್ತಿದೆ ಕರ್ನಾಟಕ ನಮ್ಮ ಹಿಂದೂಸ್ತಾನ ಸಂಗೀತ ಜ್ಯೋತಿ ಬೆಳಗುತ್ತಿದೆ ಕರ್ನಾಟಕ ನಮ್ಮ ಹಿಂದೂಸ್ತಾನ ಸಂಗೀತ ಜ್ಯೋತಿ ಬೆಳಗುತ್ತಿದೆ ಶ್ರೀ ಗುರು ಮಾರುತೇಶ್ವರ ನಾಟ್ಯಕಲೆಯ ಪರಮೇಶ್ವರ ಜಯವ ನೀಡು ಜಗದೀಶ್ವರ ಶ್ರೀ ಗುರು ಮಾರುತೇಶ್ವರ ಸಪ್ರೋಸಿ ಎಂಬ ಗ್ರಾಮದ ಜನಿಸಿ ಭಕ್ತರ ಮಠದಲ್ಲಿ ನೀನಿರುವೆ ಸಪ್ರೋಸಿ ಎಂಬ ಗ್ರಾಮದ ಜನಿಸಿ ಭಕ್ತರ ಮನದಲ್ಲಿ ನೀನಿರುವೆ ಕಲ್ಲು ಕೊಟ್ಟ ಬೆಟ್ಟದಲ್ಲಿ ಎಲ್ಲೆಲ್ಲಿರುವೆ ಓ ತಂದೆ ಕಲ್ಲು ಮೂಲಿನಲ್ಲಿ ಕೊಟ್ಟ ಬೆಟ್ಟದಲ್ಲಿ ಎಲ್ಲೆಲ್ಲಿರುವೆ ಓ ತಂದೆ ಶ್ರೀ ಗುರು ಮಾರುತೇಶ್ವರ ನಾಟಕಲೆಯ ಪರಮೇಶ್ವರ ಜಯವ ನೀಡು ಜಗದೀಶ್ವರ ಶ್ರೀ ಗುರು ಮಾರುತೇಶ್ವರ ಶ್ರೀ ಗುರು ಮಾರುತೇಶ್ವರ ಶ್ರೀ ಗುರು ಮಾರುತೇಶ್ವರ ನವನಾಡು ನಾಡಿನ ಕನಕನದಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ನವನಾಡು ನಾಡಿನ ಕನಕನದಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ಜಯ ಭಾರತ ಜಯ ಭಾರತ ಜಯ ಭಾರತ ಗಾಂಧಿ ಚಾಚಾ ನೆಹರು ವೀರ ಸುಭಾಷರು ಜನಿಸಿದ ನಾಡು ಮಹಾತ್ಮ ಗಾಂಧಿ ಚಾಚಾ ನೆಹರು ವೀರ ಸುಭಾಷರು ಜನಿಸಿದ ನಾಡು ವೀರ ಸುಭಾಷರು ಜನಿಸಿದ ನಾಡು ವೀರ ಸುಭಾಷರು ಜನಿಸಿದ ನಾಡು ನಮ್ಮ ನಾಡು ನಾಡಿನ ಕಣಕಣದಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ
ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ಜಯ ಭಾರತ ಜಯ ಭಾರತ ಜಯ ಭಾರತ ಗಂಗಾ ಯಮುನಾ ತುಂಗಾ ಭದ್ರಾ ಮಲಪ್ರಭಾ ನದಿ ಹರಿಯುವ ನಾಡು ಗಂಗಾ ಯಮುನಾ ತುಂಗಾ ಭದ್ರಾ ಮಲಪ್ರಭಾ ನದಿ ಹರಿಯುವ ನಾಡು ಮಲಪ್ರಭಾ ನದಿ ಹರಿಯುವ ನಾಡು ಮಲಪ್ರಭಾ ನದಿ ಹರಿಯುವ ನಾಡು ನಾಡು ನಾಡಿನ ಕಣಗಣದಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ಜಯ ಭಾರತ ಜಯ ಭಾರತ ಜಯ ಭಾರತ ಗ್ರಾಮದಲ್ಲಿ ನೆಲೆಸಿರುವಂತ ಮಾರುತೇಶ್ವರಿಗೆ ನಮೋ ನಮೋ ಸಪ್ಲವಂಶಿ ಗ್ರಾಮದಲ್ಲಿ ನೆಲೆಸಿರುವಂತ ಮಾರುತೇಶ್ವರಿಗೆ ನಮೋ ನಮೋ ಮಾರುತೇಶ್ವರಿಗೆ ನಮೋ ನಮೋ ಮಾರುತೇಶ್ವರಿಗೆ ನಮೋ ನಮೋ ನವನಾಡು ನಾಡಿನ ಕಣಗಣದಲ್ಲಿ ಬೆಳಗಿದೆ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ದೇಶ ಜಯ ಭಾರತ ನಮ್ಮಯ ದೇಶ ಜಯ ಭಾರತ ನಮ್ಮಯ ದೇಶ